ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರಿರ್ತಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ವೀಕ್ಷಕರೇ, ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಗೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಮಸ್ತೆ ಗುರುಜಿ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೆ ನಮಸ್ಕಾರಮ್ಮ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿತಾಯ್ತು. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ ಬನ್ನಿ. ಗುರುಜಿ, ಗುರುವಾರ ಇವತ್ತು ರಾಯರನ್ನ ನೆನೆಯುವಂತಹ ದಿನ, ಬಾಬಾ ಅವರನ್ನ ಸ್ಮರಿಸುವಂತಹ ದಿನ. ಇಂತಹ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ದಾರಿ ತೋರಿಸುವಂಥ, ದಾರಿಗೆ ದೀಪವಾಗಿ ಬೆಳಕನ್ನು ತೋರಿಸ್ತಾ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನೂ ಸಹಿತ ಅರ್ಥಗರ್ಭಿತವಾಗಿ ನಡೆಸುವಂಥ ಒಬ್ಬ ದೈವ ಅಂದರೆ ಅದು ಗುರು ಮಾತ್ರನೇ. ಅಂತಹ ಗುರುವಿಗೆ ಗುರುವಾಗಿರ್ತಕ್ಕಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಹಾಗೂ ಮಂತ್ರಾಲಯದ ಶ್ರೀಗಳನ್ನು ನೆನೆಸುವಂತಹ ದಿನ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಾಮಧೇನುವೆ ಅತ್ಯಂತ ದಯಾನಿದೆ ಶ್ರೀ ರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ರಾಯರನ್ನ ಪ್ರಾರ್ಥನೆ ಮಾಡ್ತಾ, ಸಾಕಷ್ಟು ಜನ ರಾಯರ ಭಕ್ತರಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನದ ಪ್ರಸಾದ, ಜೊತೆಗೆ ಅಲ್ಲಿ ನಡೀತಕ್ಕಂತಹ ತುಳಸಿಯ ಅನುಷ್ಠಾನ ಮತ್ತು ಗುರುಗಳ ಆಶೀರ್ವಾದದೊಂದಿಗೆ ಸಿಗ್ತಕ್ಕಂತಹ ಅಕ್ಷತೆ ಪ್ರಸಾದ, ಇದೆಲ್ಲವೂ ಸಹಿತ ಬಹಳ ವಿಶೇಷ. ಇಂದಿಗೂ ಸಹಿತ ಮಂತ್ರಾಲಯದತ್ತ ಎಲ್ಲರೂ ಸಹಿತ ಧಾವಿಸ್ತಾರೆ. ಕಾರಣ, ಅಲ್ಲಿ ಮಾತಾಡುವ ಕಾಮಧೇನು, ಜೊತೆಗೆ ಮಾತಾಡುವ ರಾಯರಿದ್ದಾರೆ. ಬೃಂದಾವನವನ್ನ ನೀವು ತದೇಕ ಚಿತ್ತದಿಂದ ನೋಡ್ತಾ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ರೆ ಆ ಬೃಂದಾವನದಿಂದ ಗುರುಗಳು ಪ್ರತಿಯೊಬ್ಬರಿಗೂ ಸಹಿತ ಆಶೀರ್ವದಿಸ್ತಾ ಇದ್ದಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವಾದ ಮಂತ್ರಾಲಯದ ಶ್ರೀಗಳಾದಂತಹ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಸಹಿತ ಆರಾಧನೆ ಮಾಡೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಶಿರಡಿ ಬಾಬಾರವರನ್ನು ಸಹಿತ ಆರಾಧನೆ ಮಾಡ್ತಾ, ಇನ್ನು ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳನ್ನು, ಜಗದ್ಗುರು ಆದಿಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ಅಥವಾ ಸಾಕಷ್ಟು ಜನ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳನ್ನು, ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸೋಣ. ಕಾರ್ಯಕ್ರಮಗಳಲ್ಲಿ ಒಂದೊಂದು ತರಹ ವಿಶೇಷತೆಗಳಿದೆ. ವಿದ್ಯಾರ್ಥಿಗಳ ಜೀವನಕ್ಕಿರಬಹುದು, ವ್ಯಾಪಾರ ವ್ಯವಹಾರಕ್ಕೆ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ವನಸರಿಗಳಿರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯಕರವಾದಂತಹ ವನಸರಿಗಳಿರ್ಬೋದು, ಅಥವಾ ವಾಸ್ತುವಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ತಕ್ಕಂತಹ ಅದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವನಸರಿಗಳಿರ್ಬೋದು. ಅಂಥದ್ದೇ ಆದಂತಹ ಒಂದು ವನಸರಿ ಅಂಕೋಲ ವೃಕ್ಷ. ಅಂಕೋಲ ಅಂತಕ್ಕಂಥದ್ದು ಈ ಭಾಗ ಈಗಾಗಲೇ ಸಾಕಷ್ಟು ಬಾರಿ ತೋರಿಸ್ಕೊಟ್ಟಿದ್ದೇನೆ ನಾನು. ಆದರೂ ಇವತ್ತಿನ ದಿವಸ ಗುರುವಾರದ ಸಂಚಿಕೆ ಆದ್ರಿಂದ ಅಂಕೋಲ ಗಿಡದ ಬಗ್ಗೆ ನಿಮಗಷ್ಟು ಮಾಹಿತಿ ಕೊಡ್ತಿದ್ದೇನೆ. ಅಂಕೋಲದಲ್ಲಿ ಬಿಳಿ ಅಂಕೋಲ ಮತ್ತು ಕರೆ ಅಂಕೋಲ ಅಂತ ಇದೆ. ವಾಸ್ತುಗೃಹದಲ್ಲಿ ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೂ, ಎಂತಹ ಭೂತ ಚೇಷ್ಟೆಗಳಾಗ್ಲಿ, ಗ್ರಹ ಚೇಷ್ಟೆಗಳಾಗ್ಲಿ, ವಾಸ್ತುವಲ್ಲಿರ್ತಕ್ಕಂಥ ದೋಷಗಳಾಗ್ಲಿ, ತಂತ್ರ ಮಂತ್ರ ಯಂತ್ರ ದೋಷಗಳಲ್ಲಾಗ್ಲಿ, ಇದ್ಯಾವುದೇ ಇದ್ರೂ ಸಹಿತ ಒಂದು ಅಂಕೋಲ ವೃಕ್ಷದ ಒಂದು ಕಡ್ಡಿಯನ್ನ, ಅಂಕೋಲ ವೃಕ್ಷದ 6 ಇಂಚ್ ಇರ್ತಕ್ಕಂತಹ ಒಂದು ಕಡ್ಡಿಯನ್ನ ಮನೆಯ ವಾಸ್ಕಲ್ಲಲ್ಲಿ, ಮನೆಯ ಪ್ರಧಾನವಾಗಿರ್ತಕ್ಕಂಥ ಒಂದು ಪ್ರಧಾನ ದ್ವಾರದ ಮೇಲ್ಭಾಗದಲ್ಲಿ ಅದನ್ನು ಅಭಿಮಂತ್ರಿಸಿ ಆ ಮಂತ್ರಿಸುವಂತಹ ವಿಧಾನ, ಜೊತೆಗೆ ಅಂಕೋಲ ವೃಕ್ಷದ ಆ ಕಡ್ಡಿಯ ಜೊತೆಗೆ ಬೇರೆಲ್ಲ ಯಾವ ವನಸರಿಗಳನ್ನು ಸೇರಿಸಬೇಕು, ಸೇರಿಸಿ ಅದನ್ನು ಪ್ರಧಾನ ದ್ವಾರದ ಹತ್ರ ನೀವು ಕಟ್ಟಿದ್ದೇ ಆದರೆ ಯಾರೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಎಂತಹ ದುಷ್ಟಶಕ್ತಿಗಳಿದ್ರು ಅಥವಾ ದುಷ್ಟಜನವಿದ್ರು ಅಥವಾ ಏನಾದರೂ ತಂತ್ರ ಮಂತ್ರ ಯಂತ್ರವನ್ನು ಮಾಡಿಸಿ ಒಂದು ನಿಂಬೆಹಣ್ಣಿನ ಪ್ರಯೋಗ ಮಾಡಿಕೊಂಡು ಮನೆ ಒಳಗೆ ತುಳಿಬೇಕಾದ್ರೂ, ಮನೆ ವಸಂತ ದಾಟಬೇಕಾದ್ರೆ ಮೈ ಬೆವರು ಕಿತ್ಕೊಂಡ್ಬಿಡುತ್ತೆ. ಈ ಕಲಿಯುಗದಲ್ಲೂ ಇದೆಲ್ಲ ಇದೆಯಾ? ಅಥವಾ ಇಷ್ಟು ಅಡ್ವಾನ್ಸ್ ಆಗಿರ್ತಕ್ಕಂತಹ ಈ ಒಂದು ಭಾಗಗಳಲ್ಲೂ, ಈ ಯುಗದಲ್ಲೂ ಸಹಿತ ಇಷ್ಟೆಲ್ಲ ನಡೆಯುತ್ತಾ? ಅಥವಾ ಸೈನ್ಸ್ ಅಂತಕ್ಕಂಥದ್ದು, ವಿಜ್ಞಾನ ಅಂತಕ್ಕಂಥದ್ದು ಇಷ್ಟು ಬೆಳೆದು ನಿಂತರೂ ಸಹಿತ ಈ ವನಸರಿಗಳ ಮಹತ್ತು ಇಷ್ಟೆಲ್ಲ ನಡೆಯುತ್ತಾ? ಇದೊಂದು ಆಶ್ಚರ್ಯಚಕಿತವಾಗಿರ್ತಕ್ಕಂಥದ್ದು, ಎಲ್ಲರ ಮನಸ್ಸಲ್ಲೂ ಕಾಡುವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಸರಿ ಉತ್ತರ ಅಂದರೆ ಅಂಕೋಲ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂಕೋಲ ಗಿಡದಿಂದ ಬರ್ತಕ್ಕಂತಹ ಅಂಕೋಲ ಹೂ ಇರ್ಬೋದು, ಅಂಕೋಲ ತೈಲ ಇರ್ಬೋದು, ಅಂಕೋಲದಿಂದ ಅಂಕೋಲದ ಎಲೆ ಇರಬಹುದು,
ಪ್ರತಿಯೊಂದು ಸಹಿತ ಔಷಧಿಯೂ ಹೌದು, ತಂತ್ರಸಾರವೂ ಹೌದು, ಶ್ರದ್ಧಾಭಕ್ತಿಯಾಗಿ ಆಚರಣೆ ಮಾಡಬಹುದಂತ ದೈವವೃಕ್ಷವೂ ಹೌದು. ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಅಂಕೋಲಾ ಗಿಡ. ಅಂಕೋಲಾ ಗಿಡಕ್ಕೆ ಮೈತುಂಬ ಮುಳ್ಳಿದೆ, ಕೊಂಬೆ ರೆಂಬೆಗಳಲ್ಲೂ ಮುಳ್ಳಿದೆ. ಅಂಕೋಲಾನ ಕಿತ್ಕೊಂಡು ತರಬೇಕಾದ್ರೆ ಆ ಕಿತ್ತು ತರುವಂತಹ ಕಾಲ ಬಹಳ ಜೋಪಾನವಾಗಿರಬೇಕು. ಆದರೆ ಇದಕ್ಕೆ ಅಂತ ನಿಖರಪಡಿಸಿರ್ತಕ್ಕಂಥ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಮುಹೂರ್ತಗಳಿದೆ. ಆ ಮುಹೂರ್ತಗಳಲ್ಲಿ ಅಂಕೋಲಾ ವೃಕ್ಷವನ್ನು ಪೂಜೆ ಮಾಡಿ ಅದರ ಕಡ್ಡಿಯನ್ನ ಸಂರಕ್ಷಿಸಿ ಅದನ್ನು ಮನೆಗೆ ತಂದರೆ ನಿಮಗೆ ಸಾಕಷ್ಟು ಯಶಸ್ಸಿದೆ. ಅಂತಹ ವಿಶೇಷತೆ ಇರತಕ್ಕಂಥ ಅಂಕೋಲಾ ಗಿಡದ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತಿದ್ದೇನೆ. ಅಂಕೋಲಾ ಸಾಮಾನ್ಯಕ್ಕೆ ಸಾರ್ವತ್ರಿಕವಾಗಿ ಎಲ್ಲ ಕಡೆ ಬೆಳೀತಕ್ಕಂಥದ್ದು, ಎಲ್ಲ ಭಾಗಗಳಲ್ಲೂ ಇದೆ. ಇದು ಬರೀ ಉತ್ತರ ಕರ್ನಾಟಕ ಆಗಲಿ ಅಥವಾ ದಕ್ಷಿಣ ಕರ್ನಾಟಕ ಆಗಲಿ ಅಥವಾ ಪಶ್ಚಿಮಾಭಿಮುಖವಾಗಿ ಪಶ್ಚಿಮದಲ್ಲಾಗಲಿ ಅಥವಾ ಪೂರ್ವದಲ್ಲಾಗಲಿ ಇಂತಹ ಕಡೆ ಮಾತ್ರನೇ ಇದೆ ಅಂತ ಅಲ್ಲ, ದೇಶದ ಮೂಲ ಮೂಲೆಗಳಲ್ಲೂ ಇದೆ. ಜೊತೆಗೆ ಇದೊಂದು ಸಸ್ಯಕಾಶಿ, ವಿಶೇಷವಾಗಿರ್ತಕ್ಕಂಥ ಒಂದು ತುಂಬ ದೊಡ್ಡದಾದಂತಹ ಬೆಳೆದು ಹೆಮ್ಮರ ಆಗ್ತಕ್ಕಂಥ ಮರವೂ ಹೌದು. ಈ ಅಂಕೋಲಾ ಕಡ್ಡಿ, ಅಂಕೋಲಾ ಕರೆ ಅಂಕೋಲಾ ಮತ್ತು ಬಿಳೆ ಅಂಕೋಲಾ ಅಂತ ಇದೆ. ಅದರಲ್ಲಿ ಬಿಳೆ ಅಂಕೋಲಾ ಅಂತಕ್ಕಂಥದ್ದು ಬಹಳ ವಿಶೇಷ, ಕರೆ ಅಂಕೋಲಾನೂ ಅಷ್ಟೇ ವಿಶೇಷವಾಗಿದೆ. ಇನ್ನು ಜಗಳಗಂಟಿ ಬೇರು ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಜಗಳಗಂಟಿ ಮರ ಅಂತಕ್ಕಂಥದ್ದು ಮರ ಮತ್ತು ಅದರ ಬೇರು. ಅಂಕೋಲಾ ಹೇಗೋ ಜಗಳಗಂಟಿನೂ ಹಾಗೆ. ಆದರೆ ಜಗಳಗಂಟಿ ಬಗ್ಗೆ ಇಂದಿನ ರೈತರಿಗೂ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಜಗಳಗಂಟಿ ಮರದ ಒಂದು ಸಣ್ಣ ಕೊಂಬೆಯನ್ನು ತಂದು ಅಪ್ಪಿತಪ್ಪಿ ಕೆಲವು ಗಿಡಗಳನ್ನು, ಅದು ಕೆಲವು ಸಾಮಾನ್ಯಕ್ಕೆ ಮನೆಗೆ ಸೌದೆಗಾಗಲಿ ಅಥವಾ ಮನೆಗೆ ಬೇಕಾದಂತಹ ಯಾವುದಾದ್ರೂ ಉಪಕರಣಗಳಿಗೆ ಬೇಕಾಗಿರ್ತಕ್ಕಂಥ ಸೌದೆಯನ್ನು ಮನೆಗೆ ತರಬೇಕಾದ್ರೆ ಆ ಒಂದು ಗಿಡದ ಕೊಂಬೆ ರೆಂಬೆಗಳನ್ನು ಅಪ್ಪಿತಪ್ಪಿ ಮರೆತು ಏನಾದರೂ ಅಂಕೋಲಾ ಗಿಡ ತಂದರೂ ಸಹಿತ ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಜಗಳ ಆಡಕ್ಕೆ ಶುರು ಮಾಡ್ತಾರೆ, ಕಿತ್ತಾಡಕ್ಕೆ ಶುರು ಮಾಡ್ತಾರೆ, ಒಬ್ರಿಗೊಬ್ರು ಕಚ್ಚಾಡ್ತಾ ಇರ್ತಾರೆ, ಅಥವಾ ಅವರ ಸ್ಥಿತಿಗತಿಗಳನ್ನು ಮರೆತು ಬಹಳಷ್ಟು ಬೇರೆ ಥರನೇ ನಡ್ಕೊಳ್ತಾ ಇರ್ತಾರೆ. ನೋಡಿ, ಒಂದು ಅಂಕೋಲದಿಂದ ಶುಭ ಉಂಟಾದರೆ, ಅದೇ ಒಂದು ಅಂಕೋಲಾ ಶುಭ ಕೊಟ್ಟರೆ ಜಗಳಗಂಟಿ ಅಂತಕ್ಕಂಥದ್ದು ಜಗಳವನ್ನು ಹುಟ್ಟಿಸುತ್ತೆ. ಆ ವೃಕ್ಷದ ಹೆಸರೇ ಜಗಳಗಂಟಿ. ಒಂದು ಗಿಡಗಳಲ್ಲಿ ಇಷ್ಟೆಲ್ಲ ವೈಶಿಷ್ಟ್ಯತೆ ಇದೆಯಾ? ಇದನ್ನ ಅನುಭವಕ್ಕೆ ತಂದವರು ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋರು ಇದ್ದಾರೆ, ಅಥವಾ ಈ ಗಿಡ ಕಂಡ್ರೆ ಭಯ ಬೀಳ್ತಕ್ಕಂಥವ್ರು ಇದ್ದಾರೆ. ಅಂಕೋಲಾ ಗಿಡದಿಂದ ಅನುಕೂಲತೆ ಇದೆ. ಜಗಳಗಂಟಿಯಿಂದ ಮನೆ ಸುತ್ತಮುತ್ತ ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರಲ್ಲೂ ಸಹಿತ ಅದು ಜಗಳವನ್ನು ಹುಟ್ಟಾಕುತ್ತೆ. ಬರೀ ಆ ಕಡ್ಡಿನ ತಂದು ಒಂದು ಭಾಗದಲ್ಲಿ ಮನೆಯಲ್ಲಿ ಸುಡೋದು ಅಥವಾ ಮನೆಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಡೋದು, ಸಜ್ಜಗಳ ಮೇಲೆ ಇಡೋದೇ ಸಾಕು, ಅಲ್ಲೇ ಜಗಳ ಶುರು. ಹಾಗಾಗಿ ಈ ಒಂದು ಸುಂದರವಾದಂತಹ ಪ್ರಕೃತಿಯ ಮಧ್ಯದಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಅಥವಾ ಬೆಳೀತಾ ಇರ್ತಕ್ಕಂಥ ಅಥವಾ ಕೈಗೆಟುಕುವಂತಹ ರೀತಿಯಲ್ಲಿ ಸಿಗತಕ್ಕಂಥ ವನಸರಿಗಳಿಂದ ಲಾಭ ನಷ್ಟಗಳಂತಕ್ಕಂಥದ್ದು, ಸುಖ ದುಃಖ ಅಂತಕ್ಕಂಥದ್ದು, ಕಷ್ಟ ಸುಖಗಳ ಮಧ್ಯದಲ್ಲಿರ್ತಕ್ಕಂಥದ್ದು, ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಸಹಿತ ಉಪಯೋಗಕ್ಕೆ ಬರ್ತಕ್ಕಂಥ ವನಸರಿಗಳು ಸಾಕಷ್ಟು ಇದೆ. ಇದ್ಯಾವುದಕ್ಕೂ ಹಣಕಾಸಿನ ಖರ್ಚಲ್ಲ, ಜ್ಞಾನದ ಖರ್ಚು. ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯಾವ್ಯಾವ ವನಸರಿಯಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡ್ರಷ್ಟೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ತುಂಬೆ ಗಿಡ ತಾವೆಲ್ಲರೂ ನೋಡಿದ್ದೀರಿ. ತುಂಬೆ ಗಿಡದ ರಹಸ್ಯ ಎಷ್ಟು ವಿಶೇಷವಾಗಿದೆ. ತುಂಬೆ ಗಿಡದ ಬಗ್ಗೆ ನಮಗೆ ಈಗಾಗಲೇ ಸಾಕಷ್ಟು ಮಾಹಿತಿ ನಾನು ಕೊಟ್ಟಿದ್ದೇನೆ. ಎಂಥ ಕೋರ್ಟು ಕಚೇರಿಗಳಲ್ಲಿ ಕೆಲಸವನ್ನು, ಅಲ್ಲಿ ನಡೀತಕ್ಕಂಥ ನ್ಯಾಯಾನ್ಯಾಯಗಳ ಒಳ್ಳೆ ತೀರ್ಪನ್ನು ಸರಿಯಾದಂಥ ರೀತಿ ಅಥವಾ ಸರಿಯಾದ ಸಮಯಕ್ಕೆ ಬರೆದಿರತಕ್ಕಂಥ ಕಾಲ ಇದ್ರೂ ಸಹಿತ ತುಂಬೆ ಗಿಡಕ್ಕೆ ನಮಸ್ಕಾರ ಮಾಡ್ಕೊಂಡು ಹೊರಡೋದ್ರಿಂದ ನ್ಯಾಯಬದ್ಧವಾದಂತಹ, ನಿಮ್ಮ ಕಡೆ ನ್ಯಾಯದ ಬಗ್ಗೆ ನೀವು ಚಿಂತನೆ ಮಾಡ್ತಿದ್ರೆ, ನೀವು ನ್ಯಾಯಬದ್ಧವಾದಂಥ ತೀರ್ಮಾನವನ್ನು ನೀವು ಅಪೇಕ್ಷೆ ಪಡ್ತಿದ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಾ ಶೀಘ್ರವಾದಂತಹ ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಗ್ತಕ್ಕಂಥ ಏಕೈಕವಾದಂತಹ ಒಂದು ವಿಶೇಷವಾದಂತಹ ಗಿಡ ಅಂದರೆ ಅದು ತುಂಬೆ ಗಿಡ. ಅಂತಹ ತುಂಬೆ ಗಿಡ ಅನ್ನ ಸಹಿತ, ತುಂಬೆ ಹೂವು ನಿಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ತುಂಬೆ ಹೂವು ಅಂದರೆ ಶಿವನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಹೂವು. ಅಂತಹ ಹೂವಿನ ಗಿಡ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ಇದ್ದರೆ ಪ್ರತಿ ದಿವಸ ಅದಕ್ಕೊಂದು 3 ಅಥವಾ 11 ನಮಸ್ಕಾರ ಹಾಕಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಹಾಕ್ತಕ್ಕಂಥ ಒಂದೊಂದು ಹೆಜ್ಜೆನೂ ನ್ಯಾಯಬದ್ಧವಾಗಿರುತ್ತೆ. ಸಾಕಷ್ಟು ಮಾಹಿತಿಗಳಿದೆ. ನಮ್ಮ ಪರಿಸರದಲ್ಲಿ ಸುತ್ತಮುತ್ತ ಇರತಕ್ಕಂತಹ ವನಸಿರಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ತಿಳ್ಕೊಳ್ತಾ ಹೋಗೋಣ ಮುಂದಿನ ಭಾಗದಲ್ಲಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರು ಅಂಕೋಲಾ ಮರದ ಕಡ್ಡಿಯ ವಿಶೇಷತೆ ಬಗ್ಗೆ. ಬನ್ನಿ ಗುರುಜಿಗೆ ಅದನ್ನೇ ಮುಂದುವರಿಸ್ತೀರಾ ಅಥವಾ ಬೇರೆ ಯಾವ್ದಾದ್ರು ವಿಚಾರ ಹೇಳ್ತೀರಾ ಅಂತ. ಇವತ್ತು ಗುರುವಾರ, ಗುರುಗಳ ವಾರ. ಇಂತಹ ಗುರುಗಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಈ ಶುಭ ದಿನ ಎಲ್ಲರೂ ಇಷ್ಟಪಡ್ತಕ್ಕಂಥ, ಎಲ್ಲರ ಮನಸ್ಸಲ್ಲೂ ಎಲ್ಲರ ಹೃದಯವನ್ನು ಗೆದ್ದಿರತಕ್ಕಂಥ ಶ್ರೀ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ
ಅಭಿಷೇಕದ ವಿಶೇಷವಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ದರ್ಶನ ಮಾಡೋಣ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸೇದಸಾದನಂ. ಮಹಾಗಣಾಧಿಪತಿ ನಮಃ. ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶ್ರೀ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥಾಯ ನಮಃ. ಅಥ ಪುಷ್ಪಾರ್ಚನ ಪೂಜಾರಾಧನಾಂತರ ಮಧ್ಯೇನ ಪ್ರಥಮಾಂಗ ಏಕದಂತಾದಿ ಮಹಾಶಕ್ತಿರ್ದೇವತಾ ಮಹಾಗಣಪತಿ ಪ್ರಸಾದಾಂಗ ಮಹಾಗಣಪತಿ ಪೂಜಾಕ್ಯಂಗರಿಷ್ಯೇ. ಓಂ ಸುಮಕಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮಕೇತುವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಚಂದ್ರಾಯ ನಮಃ. ಓಂ ಕುಮಾರಗುರುವೇ ನಮಃ. ಓಂ ಈಶ್ವರಾಯ ನಮಃ. ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಸರಸದಲ್ಲೀಂ ಸರೋಜಹಸ್ತೇಂ ಧವಳತರಾಗುಂ ಶಕಂದಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಘ್ನೇ ಮನೋತ್ರಿಭುವನಭೂತಿಕರೆ ಪ್ರಸೀದ ವಕ್ಷ್ಯಂ. ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರೇಸಗಿಂ ದೇವೀ ನಮಾಮ್ಯಚ್ಛದವಲ್ಲಭ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧೆ ವೈವಸ್ವತ ಮನ್ವಂತರೆ ಕಲಿಗೆ ಪ್ರಥಮ ಪಾದೇ ಜಂಬೂದ್ವೀಪೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ ಪಾದದ ಧೂಳಿನ ಕಣ ಕಣ ಮೃತ್ತಿಕೆಯಂತೆ ನೋಡು. ಹೇ ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು. ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು. ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು. ಶಿಕ್ಷಣ ರಕ್ಷಣೆ ಹೊಣೆಯನ್ನು ಹೊತ್ತ ಗುರುವು ಈತನೆ ಎಂದು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು.
ಜ್ಞಾನಕ್ಕೆ ಬಂಧು ಭಕುತಿಗೆ ಸಿಂಧು ಭೇದವೇ ಕಾಣದು ಎಂದು ಎಲ್ಲರೂ ಒಂದು ಎಲ್ಲವೂ ಒಂದು ಅನಿಸುತ್ತ ನಡೆಸುವ ಮುಂದು ಹೇ ಗುರುವಿನ ನೆರಳಲೆ ಸಾವಿರ ದೇವರು ನೆಲೆಸುತ್ತಾರೆ ಬಂದು ಕ್ಷಮೆಯಲಿ ತಾಯಿ ಕೃಪೆಯಲಿ ತಂದೆ ಗುರುವೇ ಎಲ್ಲವೂ ಇಂದು ಇಂದು ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ. ಗುರುಜಿ, ಸಾಯಿಬಾಬಾರ ಅಭಿಷೇಕದ ದೃಶ್ಯವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ, ಜೊತೆಗೆ ಅದನ್ನ ಮುಂದುವರಿಸ್ತೀವಿ. ಇದರ ಜೊತೆಗೆ ಮತ್ತೇನಾದ್ರು ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಬಾಬಾರವರಿಗೆ ನಡೆದಂತಹ ಅಭಿಷೇಕದ ದೃಶ್ಯಗಳನ್ನು ನೋಡ್ತಾ ಇದ್ರೆ, ಜೊತೆಗೆ ಆ ಅಭಿಷೇಕವನ್ನು ಮಾಡುವಂತಹ ಭಾಗ್ಯ ನಂದಾಗಿತ್ತಲ್ಲ. ನಂದು 7 ಜನ್ಮದ ಪುಣ್ಯವೇ ಸರಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಬಾಬಾರವರ ಸೇವೆ ಈ ಜನ್ಮದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಏನಾದರೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಮುಂದಿನ ಜನ್ಮ ಅಂತ ಹೊಂದಿದ್ರೆ ಆ ಜನ್ಮದಲ್ಲಿ ಪುನಃ ಭಗವಂತನ ಸೇವೆ ಸಿಗುತ್ತಂತೆ. ಅಂತಹ ಸೇವೆ ನಮಗೆ ಸಿಗಬೇಕಾದ್ರೂ ಸಹಿತ ನಾವು ಮಾಡಬೇಕಾದ್ದು ದೇವರ ಆಲಯದಲ್ಲಾಗಲಿ, ದೈವ ಸಾನ್ನಿಧ್ಯದಲ್ಲಾಗಲಿ ಅಥವಾ ಪ್ರಾರ್ಥನೆಯ ಭಾಗಗಳಲ್ಲಾಗಲಿ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿ ಬೇಕು. ಬನ್ನಿ, ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಅಭಿಷೇಕದ ದೃಶ್ಯಗಳನ್ನು ನೋಡೋಣ. ಕಾರಣ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ದೇವಾಲಯದಲ್ಲಿ ನಡೀತಾ ಇದೆ. अनन्तकोटि ब्रह्माण्डनायक राजाधिराज योगिराज सच्चिदानंद सद्गुरु श्री साईनाथ महाराज की जय. साई राम हरे हरे कृष्णा
साई राम हरे हरे कृष्णा राधे राधे श्याम। हे साई राम हरे हरे कृष्णा राधे राधे श्याम। हे साई राम हरे हरे कृष्णा राधे राधे श्याम। तीनों लोक में है तेरी शान, हे साई राम हे साई ಪುರದೀಶ ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ, ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಶ್ರೀ ಶಿರಡಿಯ ಪುರದೀಶ, ಶ್ರೀ ಶಿರಡಿಯ ಪುರದೀಶ ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ. ಧರೆಗವತರಿಸಿದ ಭಗವಾನ್ ಭಾಗ್ಯವಿದಾತನಿಗೆ, ಸಾಯಿ ಭಾಗ್ಯವಿದಾತನಿಗೆ, ಲೀಲೆಯ ನಾಡಿದ ಶಿವಗೆ, ಲೀಲೆಯ ನಾಡಿದ ಶಿವಗೆ, ಮಹಿಮಾ ಪುರುಷನಿಗೆ ಮಂಗಳಾರತಿ ಬೆಳಗೋಣ. ಭಕುತರ ಬಾಳಿನ ಬೆಳಕು ಮುಕ್ತಿ ಪ್ರದಾತನಿಗೆ, ಸಾಯಿ ಮುಕ್ತಿ ಪ್ರದಾತನಿಗೆ, ನಂಬಿದ ಭಕುತರ ಪೊರೆವಾ, ನಂಬಿದ ಭಕುತರ ಪೊರೆವಾ, ವೇದ ಸ್ವರೂಪನಿಗೆ ಮಂಗಳಾರತಿ ಬೆಳಗೋಣ. ಜಾತಿ ವಿಜಾತಿಯ ನಳಿದ ಜಗವಿಖ್ಯಾತನಿಗೆ, ಸಾಯಿ ಜಗವಿಖ್ಯಾತನಿಗೆ, ಸರ್ವ ಸಮಾನತೆ ನುಡಿದ, ಸರ್ವ ಸಮಾನತೆ ನುಡಿದ ಜ್ಞಾನ ಪ್ರಕಾಶನಿಗೆ ಮಂಗಳಾರತಿ ಬೆಳಗೋಣ. ಭವರೋಗಕ್ಕೆ ಪರಿಹಾರ ಭಕ್ತಿಯ ಪ್ರೀತನಿಗೆ, ಸಾಯಿ ಭಕ್ತಿಯ ಪ್ರೀತನಿಗೆ, ಊದಿಯ ನೀಡಿ ಪೊರೆದ, ಊದಿಯ ನೀಡಿ ಪೊರೆದ ಶಾಂತ ಸ್ವರೂಪನಿಗೆ ಮಂಗಳಾರತಿ ಬೆಳಗೋಣ. ವೀಕ್ಷಕರೇ, ಬನ್ನೀಗ ಸಾಯಿಬಾಬಾರಿಗೆ ಸಲ್ಲಿಸಲಾಗುವಂತಹ ಪೂಜಾ ಕಾರ್ಯಕ್ರಮದ ದೃಶ್ಯವನ್ನ ನೋಡ್ಕೊಂಡು ಬರೋಣ. ಬಾಬಾರವರ
ವಿಶೇಷವಾಗಿರ್ತಕ್ಕಂಥ ವಾರ್ಷಿಕೋತ್ಸವ ಮಹೋತ್ಸವ ಎಷ್ಟು ಅದ್ಧೂರಿತವಾಗಿ ನಡೀತಾ ಇದೆ ನೋಡಿ. ಸ್ವಾಮಿಗೆ ಎಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಹೂವಿನ ಅಲಂಕಾರ, ಇದೆಲ್ಲ ನೋಡೋದೇ ಒಂದು ಮಹಾಭಾಗ್ಯ. 1 ವರ್ಷವಷ್ಟೇ ಆಗಿದೆ. ಆ 1 ವರ್ಷದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಇಷ್ಟು ಅದ್ಧೂರಿತವಾಗಿ ನಡೀತಿದೆ. ಬಾಬಾರವರ ಭಕ್ತರು ಒಬ್ಬರಿಬ್ಬರಲ್ಲ, ರಾಜ್ಯದ ದೇಶದ ಮೂಲೆ ಮೂಲೆಗಳಲ್ಲೂ ಇದ್ದಾರೆ. ಇಂದಿಗೂ ಸಹಿತ ಬಾಬಾರವರು ಯಾವುದೇ ತರಹ ಆಡಂಬರದಲ್ಲಿಲ್ಲ. ಅವರ ಅಪೇಕ್ಷೆ ಬರ್ತಕ್ಕಂತಹ ಭಕ್ತರನ್ನ ಸಲುತಕ್ಕಂಥ ರೀತಿ, ಜಾತಿ ಮತ ಭೇದವಿಲ್ಲದಿರ, ಬಡವ ಬಲ್ಲಿಗ ಅಂದಿರ ಪ್ರತಿಯೊಬ್ಬರನ್ನು ಸಹಿತ ಆಧರಿಸ್ತಾ, ಪ್ರತಿಯೊಬ್ಬರಿಗೂ ಸಹಿತ ಪ್ರೀತಿ ವಿಶ್ವಾಸದಿಂದ ಅವರ ಸಂಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ ಚೈತನ್ಯವಾಗಿದ್ದಾರೆ. ಅಂತಹ ಚೇತನಾಮೂರ್ತಿಯ ಬಾಬಾರವರ ಆರತಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಾರ್ಷಿಕೋತ್ಸವದ ಇನ್ನಷ್ಟು ಅನುಷ್ಠಾನದ ದೃಶ್ಯಗಳನ್ನು ದರ್ಶನ ಮಾಡೋಣ. बोलो भगवान शिरडी सद्गुरु साईनाथ महाराज की जय। बोलो भगवान शिरडी सद्गुरु साईनाथ महाराज की। ಭಗವಂತನ ಸಾನ್ನಿಧ್ಯದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಜೊತೆಗೆ ಇಷ್ಟು ವೈಭವೀಪೂರಿತವಾಗಿ ಸ್ವಾಮಿ ಅಲಂಕಾರಗೊಂಡಿರ್ತಕ್ಕಂಥದ್ದು, ನಾನಾ ಪುಷ್ಪಗಳಿಂದ ಅಲಂಕಾರಗೊಂಡಿರ್ತಕ್ಕಂಥದ್ದು, ಇಂತೆಲ್ಲ ವಿಶೇಷತೆಗಳು ಈ ಪ್ರಾಂತ್ಯದ ಈ ಆಲಯದ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇದು ನಿಜಕ್ಕೂ ಪ್ರಥಮ ವಾರ್ಷಿಕೋತ್ಸವ ಅಲ್ಲ, ಸುಮಾರು ವರ್ಷಗಳ ಇತಿಹಾಸ ಇದ್ದರೂ ಸಹಿತ ಇಷ್ಟು ವೈಭವೀಪೂರಿತವಾಗಿ ಇಷ್ಟು ಜನಸಾಮಾನ್ಯರ ಎಲ್ಲ ಜನರ ಸಮ್ಮುಖದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಇದು ಬಹಳಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಇವತ್ತಿನ ನಿತ್ಯಕರ್ಮಾನುಷ್ಠಾನದ ಪ್ರಕಾರ ಬೆಳಗ್ಗೆ ಬಾಬಾರವರಿಗೆ ನಡೆದಂತಹ ಅನುಷ್ಠಾನಗಳು ಫಲಪಂಚಾಮೃತ ಅಭಿಷೇಕ, ಭಸ್ಮಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಾಕಷ್ಟು ವಿಶೇಷವಾಗಿ ಬಾಬಾರವರ ಸೇವೆಯನ್ನು ಇಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಭಕ್ತ ಸಮೂಹ ಭಕ್ತರು ಸಹಿತ ಅದೇ ಪ್ರಕಾರ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಸಹಿತ ಇಷ್ಟು ಹೊತ್ತಾದರೂ ಸಹಿತ ಮಾಧ್ಯಾಹ್ನಿಕದ ಅನುಷ್ಠಾನ ಈಗ ನಡೀತಿದೆ. ಮಾಧ್ಯಾಹ್ನಿಕದ ಅನುಷ್ಠಾನ ನಡೆದರೂ ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು. ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಭಗವಂತ ಇರ್ತಾನೆ. ಹಾಗೆ ಇಷ್ಟು ಜನ ಭಕ್ತರು ನೀವೆಲ್ಲರೂ ಇಲ್ಲಿರೋದ್ರಿಂದ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಶಿರಡಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಈಗ ನಾವು ನೋಡ್ಬೋದಾದರೂ ಸಹಿತ ಬಾಬಾರವರನ್ನು ಶಿರಡಿಯಲ್ಲಿ ಸ್ವಾಮಿನ ಎಲ್ಲರನ್ನೂ ಹೇಗೆ ನೋಡ್ತಿದ್ದಾನೋ, ಎಲ್ಲರ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಸ್ವಾಮಿ ತನ್ನ ನೇತ್ರಗಳಿಂದ ಹೇಗೆ ಭಕ್ತರನ್ನು ನೋಡಿ ಆಕರ್ಷಿಸ್ತಿದ್ದಾನೋ ಅದೇ ಪ್ರಕಾರವಾದಂತಹ ರೀತಿ ಈ ಭಾಗದಲ್ಲೂ ಸಹಿತ ಬಾಬಾ ಕೂತಿದ್ದಾನೆ. ಇಲ್ಲಿ ಬಾಬಾ ನಿಂತು ಪ್ರತಿಯೊಬ್ಬರನ್ನು ಸಹಿತ ಸಲಹುತ್ತಿದ್ದಾನೆ ಅಂದರೆ ಅದು ತಪ್ಪಾಗಲಾರದು. ಅಂತಹ ವಿಶೇಷತೆಗಳು ಒಳಗೊಂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ ಇದು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಅಂದರೆ ಅದು ನಾನು ಸಹಿತ ಅದನ್ನು ಹೇಳಲಿಕ್ಕೆ ಆಗ್ತಿಲ್ಲ. ಇದು ಸುಮಾರು ವರ್ಷಗಳ ಇತಿಹಾಸ ಇದ್ದರೆ ಮಾತ್ರ ಈ ಪ್ರಕಾರವಾದಂಥ ಜನಸಾಗರ ಇರ್ಬೋದು, ಇಷ್ಟು ವಿಶೇಷವಾಗಿ ವಿಜೃಂಭಣೆಯಾಗಿ ನಡೀತಕ್ಕಂಥ ಅನುಷ್ಠಾನಗಳಿರ್ಬೋದು. ಇಂತಹ ಅನುಷ್ಠಾನ ಇನ್ನಷ್ಟು ಮಗದಷ್ಟು ಮತ್ತಷ್ಟು ಅನ್ನೋ ರೀತಿಯಲ್ಲಿ ನಿರಂತರವಾಗಿ ನಡೀಲಿ. ಪ್ರತಿ ಗುರುವಾರ ಸಹಿತ ಭಕ್ತರನ್ನು ಆಕರ್ಷಣೆ ಮಾಡ್ತಕ್ಕಂಥ, ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಈ ಭಾಗದಲ್ಲಿ ಸದಾಕಾಲ ನಿಲ್ಲಲಿ. ಯಾರೊಬ್ಬರು ಸಹಿತ ಶರಣು ಅಂತ ಬರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ದಾರಿದೀಪವಾಗ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವಿದಾಗಲಿ. ಈ ಪುಣ್ಯಕ್ಷೇತ್ರದಲ್ಲಿ ಯಾರೊಬ್ಬರು ಕಷ್ಟ ಅಂತ ಬಂದರೂ ಸಹಿತ ಆ ಕಷ್ಟಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಬಾಬಾರವರು ಈ ಜಾಗದಲ್ಲೇ ಕೂತು ಈ ಆಸ್ಥಾನದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬರನ್ನು ಸಹಿತ ಸಲುವಲಿ ಅಂತ ನಾನು ಭಗವಂತನಾದಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನೇ ಪ್ರಾರ್ಥಿಸುತ್ತಿದ್ದೇನೆ. ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುನ್ಮಹೇ ಸಮೇ ಕಾಮಾಂಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. बोलो भगवान शिरडी सद्गुरु साईनाथ महाराज की। ಸಂಕಲ್ಪದಲ್ಲಿ ಪ್ರಥಮವಾಗಿ ನಾವು ಸಂಕಲ್ಪ ಮಾಡಬೇಕಾದ್ದು, ನಾನಿಷ್ಟು ವೇದ ಮಂತ್ರಗಳಲ್ಲಿ ಹೇಳಿದ್ರು ನೀವು ಚಿಕ್ಕದಾಗಿ ಚುಟುಕಾಗಿ ಒಂದು ಮಾತನ್ನು ಹೇಳಬಹುದು. ಭಗವಂತ, ನಾನು ನಿನ್ನ ಆಸ್ಥಾನಕ್ಕೆ ಬಂದಿದ್ದೇನೆ. ನನ್ನ ಪರಿಸರದಲ್ಲಿರ್ತಕ್ಕಂತಹ ನನ್ನ ಪ್ರಾರಬ್ಧ ಕರ್ಮದಿಂದ ನಾನಾ ಯೋನಿಗಳಿಂದ ಜನಿಸಿರ್ತಕ್ಕಂತಹ ಜೀವರಾಶಿಗಳಿದೆ, ಪಶು ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಜಲಚರಗಳಿದೆ, ಜೊತೆಗೆ ಈ ಪ್ರಕೃತಿ ಮಾತೆ ಇದ್ದಾಳೆ. ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಸುಖ ಸಂತೋಷದಿಂದ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂತಹ ಈ ಒಂದು ಸಂಕಲ್ಪ ಎಲ್ಲರಿಗೂ ಅನ್ವಯಿಸುವಂಥ ರೀತಿಯಲ್ಲಿ ಇರಲಿನಪ್ಪ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ, ಸದಾಕಾಲ ನಿಮ್ಮ ಹೃದಯದಲ್ಲಿದ್ದು ನಿಮ್ಮಗಳಿಗೆ ಏನಾಗಬೇಕು ಹೋಗಬೇಕು ಅನ್ನೋದ್ರ ಬಗ್ಗೆ, ನಿಮ್ಮ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದೇ ಬಾಬಾರವರ ಮನಸ್ಸು. ಅಂತಹ ಮನಸ್ಸಿನ ಸ್ಥಿತಿನ ಇಲ್ಲಿ ಏಕಾಗ್ರತೆಯಿಂದ, ಏಕಾಗ್ರಚಿತ್ತ ಮನೋಭಾವದಿಂದ ಬಾಬಾರವರಿಗೆ ಒಂದು ಸಂಕಲ್ಪವನ್ನು ಮಾಡಿ ಅಷ್ಟೋತ್ತರವನ್ನು ಮಾಡಿ ಮಹಾಮಂಗಳಾರತಿ ಮಾಡೋಣ. ಓಂ ಶಿರಡಿ ಬಂದಿರ
ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ. ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ. ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ. ನಿತ್ಯ ಸುಂದರ, ನಿತ್ಯ ಸುಂದರ, ನಿತ್ಯ ಸುಂದರ, ನಿತ್ಯ ಸುಂದರ. ಕಾವದೈವ ಸಾಯಿ ಮೂರ್ತಿ ನಿತ್ಯ ಸುಂದರ, ಕಾವದೈವ ಸಾಯಿ ಮೂರ್ತಿ ನಿತ್ಯ ಸುಂದರ. ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ. ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ, ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ. ಕಿವಿಗೆ ಎನಿತು ಮಧುರ ಮಧುರ, ಸಾಯಿ ನಾಮ ಕಿವಿಗೆ ಎನಿತು ಮಧುರ ಮಧುರ. ಸಾಯಿ ಕೀರ್ತಿಯೆಂದು ಜಗದೆ ಅಮರ ಅಮರ, ಸಾಯಿ ಕೀರ್ತಿಯೆಂದು ಜಗದೆ ಅಮರ ಅಮರ. ಸಾಯಿ ಕೃಪೆಯು ಇರಲು ಬಾಳು ಹಗುರ ಹಗುರ, ಸಾಯಿ ಕೃಪೆಯು ಇರಲು ಬಾಳು ಹಗುರ ಹಗುರ. ಜಯಿಸಬಲ್ಲೆವು ಜೀವನದ ಸಮರ ಸಮರ, ಜಯಿಸಬಲ್ಲೆವು ಜೀವನದ ಸಮರ ಸಮರ. ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ. ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ, ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ. ಗುರುಜಿ, ಕಳೆದ ಭಾಗಗಳಲ್ಲಿ ನಾವು ಸಾಯಿಬಾಬಾ ಅವರಿಗೆ ಸಲ್ಲಿಸಲಾದಂಥ ಅಭಿಷೇಕ ಇರ್ಬೋದು ಅಥವಾ ಅವರ ಪೂಜೆಯನ್ನ ಎಲ್ಲೂ ಕೂಡ ನೋಡ್ಕೊಂಡು ಬಂದ್ವಿ. ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ರಂಭಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೇ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಂದನಾಂ ಮೃತ್ಯೋನ್ವೃಕ್ಷೇಮಾಮೃತಾತ್. ಓಂ ತ್ರ್ಯಂಬಕೇಶ್ವರಾಯ ನಮಃ. ಓಂ ಅಗಸ್ತ್ಯೇಶ್ವರಾಯ ನಮಃ. ಓಂ ಭೀಮೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವಿಶ್ವಪೂಜಿತಾಯ ನಮಃ. ಓಂ ಸರ್ವಾಪರಾಧರಕ್ಷಣೀಂ ನಮಃ. ಓಂ ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ. ಓಂ ನಾಗೇಶ್ವರಾಯ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 21/5/2015 ಗುರುವಾರ ತೃತೀಯ ಆರಿದ್ರಾ ನಕ್ಷತ್ರ. ನಕ್ಷತ್ರ ಚಾರ್ ಪ್ರಕಾರ ಆರಿದ್ರಾ ನಕ್ಷತ್ರ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾದಂಥ ದಿನ. ಇವತ್ತು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಬೇಕು. ಜೊತೆಗೆ ಇವತ್ತು ನೀವು ನೋಡ್ತಾ ಇರತಕ್ಕಂತಹ ನಿಷ್ಠತ್ತು ನೋಡಿದಂತಹ ಬಾಬಾರವರನ್ನು ಸಹಿತ ಭಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ಗುರುವಾರ ಆದ್ರಿಂದ ಗುರುವಿಗೆ ಗುರುವಾಗಿರ್ತಕ್ಕಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ದರ್ಪಣಾಂಜನ, ರಾಶಿಫಲ, ಜೊತೆಗೆ ಅಂಕೋಲ ಗಿಡದ ಇನ್ನಷ್ಟು ಮಾಹಿತಿಗಳನ್ನು, ಜೊತೆಗೆ ಮುಂದಿನ ದಿನಗಳಲ್ಲಿ ಅಂಕೋಲ ಅಂದರೆ ಹೇಗಿರುತ್ತೆ, ಅಂಕೋಲ ಗಿಡ ಎಲ್ಲಿರುತ್ತೆ, ಅಂಕೋಲ ಗಿಡದಿಂದ ತಂದಂತಹ ಆ ಒಂದು ವನಸಿರಿನ ನಾವು ಹೇಗೆಲ್ಲ ಶುದ್ಧೀಕರಿಸಿ ಅದರ ಅನುಷ್ಠಾನವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಈ ರಹಸ್ಯಗಳನ್ನು ತಿಳಿಸ್ಕೊಡ್ತಾರೆ. ಅಂಬಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಸರಸಜನರೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನ ಬೋಧಿಕರ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ
ವಿಷ್ಣು ಪ್ರೇಸಕಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಬಾ ಮಹಾಲಕ್ಷ್ಮಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಮತ್ತು ಗುರುವಿನ ಆಸ್ಥಾನ ಮಹತ್ತರವಾಗಿದ್ದು, ಇವತ್ತು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ, ಗುರುಗಳ ವಾಕ್ಯದಲ್ಲಿ ಬರ್ತಕ್ಕಂಥ ನುಡಿಮುತ್ತಗಳ ಬಗ್ಗೆ ಆಲಿಕೆ ಮಾಡ್ತಾ ನಿಮ್ಮ ಜೀವನದ ಸಾಫಲ್ಯತೆ ಪಡೆಯಿರಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ಏನೇ ಒಂದು ಪಾಠವನ್ನು ಹೇಳಲಿ ಅಥವಾ ಯಾವುದೇ ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಲಿ, ನಿಮಗೆ ಎಷ್ಟು ಸಮಂಜಸ ಅನಿಸುತ್ತೋ ಅದರಷ್ಟಕ್ಕೂ ಆದ್ಯತೆ ಕೊಟ್ಟು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಲಿರ್ತಕ್ಕಂಥ ಸ್ನೇಹಿತರಾಗಲಿ, ಅಥವಾ ನಿಮ್ಮ ಬಂಧುವರ್ಗ ಆಗಲಿ, ಅಥವಾ ನಿಮ್ಮ ಗುರುಗಳಾಗಲಿ, ಯಾರಾದರೂ ಏನಾದರೂ ಒಂದು ಒಳ್ಳೆಯದ್ರ ಬಗ್ಗೆ ಹೇಳಿದಾಗ ಅದನ್ನು ಆಲಿಕೆ ಮಾಡ್ತಕ್ಕಂಥದ್ದು ಪದ್ಧತಿ. ಜೊತೆಗೆ ಅದೇ ಧರ್ಮ. ಧರ್ಮೋ ರಕ್ಷತೆ ರಕ್ಷತಃ. ಧರ್ಮನ ನೀವು ಸಂರಕ್ಷಣೆ ಮಾಡುವಂಥ ವಿಧಿಯಲ್ಲಿರಬೇಕು. ನಾವು ಧರ್ಮನ್ನ ಉಳಿಸ್ತಾ, ಧರ್ಮವನ್ನು ಸಂರಕ್ಷಿಸ್ತಾ ಹೋದರೆ ನಮ್ಮನ್ನು ಧರ್ಮ ಸಂರಕ್ಷಣೆ ಮಾಡುತ್ತೆ. ಅದರಿಂದ ಇವತ್ತಿನ ದಿವಸ ಮೇಷರಾಶಿಯವರು ಸ್ವಲ್ಪ ಆಲೋಚನೆ ಮಾಡಿ ಮಂದಗತಿಯಲ್ಲಿ ಸಾಗಿದ್ರೂ ಪರವಾಗಿಲ್ಲ, ಜೀವನದಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡ್ಕೋಬೇಕು ನಾವು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಮನಸ್ಸಿಗೆ ನೆಮ್ಮದಿ ಇದೆ. ಅಧಿಕವಾದಂತಹ ರೀತಿ ಚಂಚಲತೆ, ಈ ತರಹ ಚಂಚಲತೆ ಇದ್ರೂ ಸಹಿತ ಅದನ್ನು ಸರಿಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ದುರ್ಗಾ ಆರಾಧನೆ ಆಗಲಿ, ಅಥವಾ ಶಕ್ತಿ ದೇವತಾ ಆರಾಧನೆ ಆಗಲಿ, ಅಥವಾ ಇವತ್ತು ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿಗೋಸ್ಕರ ಮನೆಯಿಂದ ಆಚೆಗೊಳ್ಳುವಂಥ ಕಾಲ. ಒಂದು ಚಿಟಿಕೆ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ವೃಷಭ ರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಹೆಣ್ಣುಮಕ್ಕಳು ಮರೀದಿರ ಮಾಡಬೇಕಾದಂಥದ್ದು ಇವತ್ತಿನ ದಿವಸ ತುಳಸಿ ಪ್ರಾರ್ಥನೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ಕಾಪಾಡ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯವರಿಗೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಇದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಎಲ್ಲರ ಹತ್ರನೂ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ತೀರಿ. ನೀವು ಸಹಿತ ನಗನಗ್ತಾ ಇರ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ನೀವು ಕಾಪಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ದುರ್ಗಾ ಗಣಪತಿಯನ್ನ ಆರಾಧನೆ ಮಾಡಿ. ಗಣಪತಿ ಆರಾಧನೆ ಒಂದೇ ಇವತ್ತು ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಒಂದಿಷ್ಟು ಯಶಸ್ಸನ್ನು ನೀವು ಕಾಪಾಡ್ಕೋಬೇಕಾದ್ರೆ ಮಹಾಗಣಪನ ಆರಾಧನೆ ಮತ್ತು ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಹಾಕೋದ್ರಿಂದ ಮಿಥುನ ರಾಶಿಯವರ ಒಂದು ಫಲ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸ್ಸು ಶಾಂತಿಯುತವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಜೊತೆಗೆ ನಿಮ್ಮ ತಾಯಿಯವರಿಂದ ಒಳ್ಳೆಯ ಮಾತನ್ನು ಕೇಳ್ತಕ್ಕಂಥದ್ದು, ತಾಯಿ ಆಶೀರ್ವಾದದೊಂದಿಗೆ ಅವರಿಂದ ಬರ್ತಕ್ಕಂತಹ ಸಾಕಷ್ಟು ಆಶೀರ್ವಾದವಿರ್ಬೋದು, ಅವರು ಕೊಡ್ತಕ್ಕಂತಹ ಕೇವಲ ಮೌಲ್ಯಗಳಿರಬಹುದು, ಅಥವಾ ಒಂದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅವರ ಮಾರ್ಗದರ್ಶನ ಇರಬಹುದು. ಇದೆಲ್ಲವೂ ಸಹಿತ ಮಾತೃ ಪ್ರೇಮದಿಂದಲೇ ಮಾತೃವಿನಿಂದ ಬರತಕ್ಕಂತಹ ಉಪದೇಶದ ನುಡಿಗಳು ಇವತ್ತು ನುಡಿಮುತ್ತುಗಳಾಗಿರುತ್ತೆ. ಅಂತಹ ಒಂದು ವಿಶೇಷತೆ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯವರು ಜನ್ಮ ಕೊಟ್ಟ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ನಿಮ್ಮ ತಾಯಿಯವ್ರ ಬಳಿ ಹೇಳ್ಕೊಳ್ಳಿ. ತಾಯಿ ಹತ್ರ ನಿಮ್ಮ ಸಮಸ್ಯೆಗಳು ಹೇಳ್ಕೊಂಡ್ರೆ ಖಂಡಿತ ಸೂಕ್ತವಾದಂಥ ಪರಿಹಾರ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ದಿನ. ಮೊಣಕಾಲ್ಗೋ, ಕಾಲಿನ ಹೆಬ್ಬೆರಳಿಗೋ ಅಥವಾ ಸೊಂಟಕ್ಕೋ ಈ ಥರ ವೆಹಿಕಲ್ ಡ್ರೈವಿಂಗಲ್ಲಿರ್ತಕ್ಕಂಥವ್ರು ಒಂಥರ ಸಮಸ್ಯೆ ನೋಡಿದ್ರೆ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ರಸ್ತೆಯಲ್ಲಿ ನಡೆಯುವಾಗ ಅಕ್ಕಡೆ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಓಡಾಡ್ತಕ್ಕಂತಹ ಗಾಡಿಗಳು, ಎಡ ಮತ್ತು ಬಲಭಾಗದಲ್ಲಿ ಚಲಿಸುವಂತಹ ಗಾಡಿಗಳು ವೆಹಿಕಲ್ಸಿಂದ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಇವತ್ತು ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ಬೇಕು. ನಿಮ್ಮ ನಡೆ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ
ನಿಧಾನಕ್ಕೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಕೈಂಕರ್ಯಗಳಲ್ಲಿದ್ದರೂ ಸಿಂಹರಾಶಿಯವರ ಫಲ ಅಷ್ಟು ಸಮಂಜಸವಾದ್ದಲ್ಲ. ಇವತ್ತು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ನೀವು ಉದ್ಯೋಗ ಮಾಡ್ತಕ್ಕಂಥ ಉದ್ಯೋಗ ಸ್ಥಳಗಳಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದಲಾದರೂ ನೀವೇನೂ ತಪ್ಪು ಮಾಡಿ ಬಿಡಿ, ತಪ್ಪು ಮಾಡಿದ್ರೂ ಮಾಡದಿರ ಇದ್ರು ಸಣ್ಣ ಪುಟ್ಟ ಮಾತು ಕೇಳಿ ಮನಸ್ಸನ್ನು ಬಹಳ ನೊಂದುಕೊಳ್ತೀರಿ. ಕಣ್ಣಂದಿರು ಹಾಕುವಂಥ ಪ್ರಮೇಯ ಎದುರುಗನು ಬರಬಹುದು. ಅದರಿಂದ ಇವತ್ತಿನ ದಿವಸ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅರ್ಥ ಮಾಡಿಕೊಂಡು ನಿಧಾನಕ್ಕೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಒಂದು ಚಿಟಿಕೆ ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯಗ್ರಹಣ ಪ್ರಾರ್ಥನೆ ಮಾಡಿ ಪೂರ್ವಾಭಿಮುಖವಾಗಿರ್ತಕ್ಕಂಥ ಹಸಿರು ಗಿಡಗಳ ಮೇಲೆ ಗೋಧಿನ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಬಹಳ ಚೆನ್ನಾಗಿದೆ. ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಕನ್ಯಾ ರಾಶಿಯವರು ಇವತ್ತು ಯಾವುದೇ ನಿಮ್ಮ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ಸಾಕಷ್ಟು ಲಾಭವನ್ನೇ ಕಾಣತಕ್ಕಂಥ ಒಂದು ವಿಶೇಷತೆ ಇರತಕ್ಕಂಥ ದಿನ. ಇವತ್ತು ನಿಮ್ಮ ಕೆಲಸಗಳಲ್ಲೂ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಸಣ್ಣ ಪುಟ್ಟ ವಿಚಾರವನ್ನು ಬಹಳ ಆಳವಾಗಿ ಚಿಂತನೆ ಮಾಡ್ತಾ ಇಲ್ಲದ ಸಮಸ್ಯೆಯನ್ನು ಸಹಿತ ತಂದೊಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ನೀವು ಧರಿಸ್ತಕ್ಕಂತಹ ವಸ್ತ್ರ, ನೀವಿರಬೇಕಾದಂಥ ರೀತಿ, ನೀವು ಹಣೆಗಿಡಬೇಕಾದಂತಹ ಕುಂಕುಮ ಅಥವಾ ಭಸ್ಮ, ಇದೆಲ್ಲದರ ಬಗ್ಗೆನೂ ಒಂದಷ್ಟು ಚಿಂತನೆ ಬೇಕು. ಜೊತೆಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡ್ತಾ ಮತ್ತೊಬ್ಬರ ಹಸಿವನ್ನು ನೀಗಿಸುವಂಥ ಚೈತನ್ಯ, ಅಂತಹ ಶಕ್ತಿನೂ ಸಹಿತ ನೀವು ತಂದುಕೊಳ್ಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ತೀರ್ಮಾನವನ್ನು ತಂದುಕೊಳ್ಬೇಕಾದ್ರೂ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಂಧುಗಳ ಮಧ್ಯದಲ್ಲಿ ಮಾತಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ವಿಶೇಷವಾದಂಥ ದಿನ. ಇನ್ನಷ್ಟು ವಿಶೇಷವಾದಂಥ ಮಾಹಿತಿಗಳು ಜೊತೆಗೆ ರಾಶಿಫಲದ ಮುಂದಿನ ಭಾಗವನ್ನ ಮುಂದೆ ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ ಅಲ್ವಾ? ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ನನ್ನ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಬೇಡ ತಾಯಿ, ಹೇಳಮ್ಮ, ಮಾತಾಡು ತಾಯಿ. ಲೈಫ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ ಆಗೋಗಿದೆ. ಅದು ಮದ್ವೆ ಆಗಿರೋದು, ಮದ್ವೆ ಲೈಫ್ ಅಲ್ಲಿ ಎರಡೆರಡು ಸರಿ ಏಟ್ ತಿಂದಿರೋದು ನಾನು. ಎರಡೆರಡು ಸರಿ ಮದ್ವೆ ಲೈಫ್ ಅಲ್ಲಿ ಬ್ರೇಕಪ್ ಆಗ್ಬಿಟ್ಟು ಇವಾಗ ನಮ್ ತಂದೆ ಮನೆಯಲ್ಲಿ ಇದ್ದೀನಿ ನಾನು. ಇಲ್ಲಿರೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ ನನಗೆ. ಸಮಸ್ಯೆಗಳಂದ್ರೆ ಸಮಸ್ಯೆಗಳು, ಮನೆಯಲ್ಲಿ ಯಾವಾಗ್ಲೂ ಜಗಳ, ಪ್ರೀತಿ ವಿಶ್ವಾಸ ಅನ್ನೋದೇ ಕಳ್ಕೊಂಡ್ಬಿಟ್ಟಿದೀನಿ ನಮ್ ತಂದೆ ಹತ್ರ. ಏನೋ ನಮ್ ತಾಯಿ ಸಪೋರ್ಟ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಇದೀನಿ ಅಷ್ಟೇ. ನಾನು ಕೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಕೆಲ್ಸನೂ ಸಿಗ್ತಾ ಇಲ್ಲ ನನಗೆ ಎಲ್ಲೂನು. ಡಿಸೆಂಬರ್ 16ನೇ ತಾರೀಕಷ್ಟೇ ನಾನು ಕೆಲ್ಸಕ್ಕೆ ಹೋಗಿದ್ದು. ಅದಾದ ನಂತರ ಇಂದ ಕೆಲ್ಸನೂ ಇಲ್ಲ, ಸುಮ್ನೆ ಟ್ರೈ ಮಾಡ್ತಾ ಇದೀನಿ, ಎಲ್ಲೂ ಕೆಲ್ಸ ಸಿಗ್ತಾ ಇಲ್ಲ. ಏನೋ ಒಂಥರ ಏಟಿನ ಮೇಲೆ ಏಟೇ ತಿಂತಾ ಇದೀನಿ. ಏನ್ ಮಾಡೋದು ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಗುರುಜಿ, ಅಷ್ಟು ಬೇಜಾರಾಗಿದೆ ನನಗೆ. ಇಲ್ಲಮ್ಮ, ಇಲ್ಲಿ ನೀನು ತಪ್ಪು ತಿಳ್ಕೊಂಡಿದ್ಯಾ. ಇಲ್ಲಿ ನೀನು ಅತಿಯಾಗಿ ಪ್ರೀತಿಸ್ತಾ ಇರೋದೇ ನಿನ್ನ ತಂದೆ. ನಿನ್ನ ಸ್ವರತರಂಗದಲ್ಲಿ ನಿನ್ನ ಬಗ್ಗೆ ಕಾಳಜಿ ವಹಿಸ್ಕೊಂಡಿರ್ತಕ್ಕಂಥದ್ದು ನಿಮ್ಮ ತಂದೆ ಪಾತ್ರ ತುಂಬಾ ಇದೆ. ಇಲ್ಲಿ ಒಂದು ಸಮಸ್ಯೆ ಏನಾಗ್ತಿದೆ, ಅವರು ನೀನು ಹೊರಗಡೆ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಅಲ್ಲಮ್ಮ, ಆಂತರಿಕವಾಗಿ ನಿನ್ನನ್ನು ಒಳಗಡೆ ಇಟ್ಕೊಂಡಿದ್ದಾರೆ ಅವರು. ಹೊರಗಡೆ ನಿನ್ನ ಸರಿಯಾದಂಥ ಒಂದು ಕ್ರಮಶಿಕ್ಷಣವಾಗಿ ನಿನ್ನ ಜೀವನದಲ್ಲಿ ನೀನು ಕರೆಕ್ಟಾಗಿ ನಿಂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅವರು ಸ್ವಲ್ಪ ಗತ್ತಲ್ಲಿ ಮಾತಾಡ್ತಾ ಇರಬಹುದು. ಆದರೆ ಒಂದಂತೂ ಸತ್ಯಾಂಶ, ನೀನು ನಿಜಕ್ಕೂ ಒಂದು ಸರಿಯಾದಂಥ ಒಂದು ಗೂಡಲ್ಲಿದೆಯಾ. ಆದರೆ ಪ್ರಸ್ತುತ ನಿನ್ನ ಭವಿಷ್ಯತ್ತು ಬಹಳ ಕಷ್ಟದಲ್ಲಿದೆ. ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ 8 ತಿಂಗಳ ತನಕ ಇದೇ ಭವಿಷ್ಯತ್ತಲ್ಲಿದೆ. ಇನ್ನೂ 8 ತಿಂಗಳು ನಿನ್ನ ಕಷ್ಟನೇ. ಈ 8 ತಿಂಗಳು ಬಹಳ ಜೋಪಾನ ಬೇಕು ನಿನಗೆ. ಜೊತೆಗೆ ಉದ್ಯೋಗ ಅಂತೂ ಅತಿ ಶೀಘ್ರವಾಗಿ ಅನುಕೂಲ ಆಗುತ್ತೆ. ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಡ. ಹಲೋ, ಹೇಳಿ ಗುರುಜಿ. ಹೇಳಿ ಗುರುಜಿ. 9 ಶುಕ್ರವಾರ ಲಲಿತಾ ಸಹಸ್ರನಾಮ ಮಾಡು. ಸಹಸ್ರನಾಮ ಮಾಡಿದಾದ ನಂತರ 1 ಲೋಟ ಹಾಲು ಸಕ್ಕರೆ ತಾಯಿಗೆ ನೈವೇದ್ಯ ಕೊಟ್ಟು ಆ ನೈವೇದ್ಯ ಮಾಡಿರ್ತಕ್ಕಂಥದ್ದನ್ನ ನಿಮ್ಮ ತಾಯಿಗೂ ಮತ್ತು ಸಣ್ಣ ಮಕ್ಕಳಿಗೂ ಕೊಡು. ನೈವೇದ್ಯ ಮಾಡಿರ್ತಕ್ಕಂಥ ಹಾಲು ಸಕ್ಕರೆನ ನಿಮ್ಮ ಜನ್ಮ ಕೊಟ್ಟ ತಾಯಿಗೆ, ನಿನ್ನ ತಾಯಿಗೆ ಕೊಡ್ಬೇಕು ಸ್ವಲ್ಪ, ಜೊತೆಗೆ ಮಕ್ಕಳು ಕೊಡಬೇಕು. ಈ ಪ್ರಕಾರ ಮಾಡೋದ್ರಿಂದ ನಿನ್ನ ದೋಷಗಳು ಬೇಗ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೀನು ಅಂದ್ಕೊಂಡಂತಹ ಯಶಸ್ಸಿನ ಹಾದಿ ನಿಂದಾಗುತ್ತೆ. ಧನ್ಯವಾದ ಜಯಶ್ರೀ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು? ಗಿರ್ಜಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಗಿರ್ಜಾ ಅವರೇ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಾವು ಮನೆ ಬಗ್ಗೆ ಕೇಳಬೇಕಾಯ್ತು. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ಗುರುಜಿ, ನಮ್ದು ಮನೆ ಆಸ್ತಿ ಡಿವೈಡ್ ಆಗಿಲ್ಲ ಇನ್ನ. ತುಂಬಾ ಕಷ್ಟದಲ್ಲಿದ್ದೀವಿ, ಡಿವೈಡ್ ಮಾಡಕ್ಕೂ ಆಗ್ತಿಲ್ಲ, ಏನೂ ಇಲ್ಲ. ಅದನ್ನೇ ಕೇಳೋಣ ಅಂತ. ಮನೆ ಯಾರ ಹೆಸರಲ್ಲಿದೆಮ್ಮ? ಮನೆ ಇನ್ನ ಅಪ್ಪ ಅಮ್ಮನ ಹೆಸರಲ್ಲೇ ಇದೆ, ಯಾರ ಹೆಸರಿಗೂ ಮಾಡ್ಕೊಂಡಿಲ್ಲ ಇದು. ಇನ್ನ ಯಾರು ಏನು ಇದೇ ಮಾಡ್ತಾ ಇಲ್ಲ ಗುರುಜಿ. ನಮ್ಗೆ ತುಂಬಾ ಕಷ್ಟ ಇದೆ ಅಂದ್ರೆ ಅವ್ರ ಅರ್ಥನೇ ಮಾಡ್ಕೊತಾ ಇಲ್ಲ. ಆಗಲ್ಲಮ್ಮ,
ಈ ಕಷ್ಟದ ಸಮಯದಲ್ಲಿ ಡಿವೈಡ್ ಮಾಡಿ ಅಪ್ಪಿತಪ್ಪಿ ನಿಮ್ಮ ಮೂಡ್ ಬೇರೆ ಥರ ಆಗಿ ಅದನ್ನು ನೀವೇನಾದ್ರು ಕೈ ಜಾರಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಮುಂದಿನ ಜೀವನಕ್ಕೆ ಆಧಾರ. ಹಂಗಲ್ಲ ಗುರುಜಿ, ಇವಾಗ ನಾವು ಅದರಿಂದ ಮುಂದುವರಿಬಹುದು ಅಂತ ನನ್ನ ಮನಸ್ಸಲ್ಲಿ. ಈಗ ಇರ್ತಕ್ಕಂತಹ ಒಂದು ಜೀವನ ಆಧಾರದಲ್ಲೇ ನೀವು ಎಷ್ಟು ಮುಂದೆ ಬರಲಿಲ್ಲ. ಈಗ ಅಪ್ಪ ಅಮ್ಮ ಅಕಸ್ಮಾತ್ ಆ ಭಾಗವನ್ನು ನಿಮಗೆ ಮಾಡಿಕೊಟ್ಬಿಟ್ರೆ ಅಪ್ಪಿತಪ್ಪಿ ಅಲ್ಲೊಂದು ಸ್ವಲ್ಪ ಕಷ್ಟ ಜಾಸ್ತಿ ಇತ್ತು, ಅದನ್ನು ನೀವು ಇನ್ಯಾರ ಕೈಗಾರು ಇಟ್ಟುಬಿಟ್ರೆ ಬಾಧೆ ಅಲ್ವಾ? ಹಾಗಾಗಿ ಅವ್ರ ಮನಸ್ಥಿತಿ ಇರಬಹುದು, ಇನ್ನೆರಡು ದಿವಸ ತಡವಾಗಿ ಕೊಡೋಣ ಅಂತ. ಅಪ್ಪ ಅಮ್ಮ ಯಾರು ಇಲ್ಲ ಗುರುಜಿ, ಅನ್ಕೊಂಡಿರ್ತಾರೆ. ಅಂದ್ರೆ ಈಗ ನೀವೇ ಕೂತು ತೀರ್ಮಾನ ತಂದುಕೊಳ್ಬೇಕು. ಹ್ಞೂ ಗುರುಜಿ, ಯಾರು ಡಿಸೈಡ್ ಮಾಡ್ತಾ ಇಲ್ಲ ಗುರುಜಿ, ನಮ್ಗೆ ಅದೇ ಚಿಂತೆ ಆಗಿದೆ. ಏನ್ ಕೈ ಕೊಡ್ತಿರ್ತಾರ ಹೆಂಗೆ ಅನ್ನೋದು ಭಯ. ಏನೂ ಆಗೋದಿಲ್ಲ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ 4 ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ಸಾನ್ನಿಧ್ಯದಲ್ಲಿ ತೊಗರಿಬೇಳೆ ಮತ್ತು ಬೆಲ್ಲ ಕೊಟ್ಬಿಟ್ಟು ಬನ್ನಿ. ನರಸಿಂಹದೇವರಿಗೆ ತೊಗರಿಬೇಳೆ ಮತ್ತು ಬೆಲ್ಲ ಕೊಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಸಂಕಲ್ಪ ಪರಿಪೂರ್ತಿ ಆಗತ್ತೆ. ಒಳ್ಳೆದಾಗ್ಲಿ. ಧನ್ಯವಾದ ಗಿರಿಜಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಮಂಜು ಅಂತ ಮೇಡಮ್. ಇಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜು ಅವರೇ? ನಾವು ಬೂದ್ಗೆರೆಯಿಂದ ಮೇಡಮ್. ಬೂದ್ಗೆರೆಯಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ತಂದೆ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ತಂದೆಯವ್ರ ಜೊತೆಲೇ ಇದ್ದಾರಾ? ಹಾ, ಇದಾರೆ ಮೇಡಮ್. ಸರಿ ಮಾತನಾಡಿ, ಹಾಗೆ ನಿಮ್ಮ ತಂದೆಯವ್ರಿಗೂ ಮಾತನಾಡೋದಕ್ಕೆ ಕೊಡಿ. ಹಾ, ಸರಿ ಮೇಡಮ್. ಹಲೋ. 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 ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದೀನಿ ಗುರುಜಿ. ನಿಮ್ಮನ್ ತುಂಬಾ ದಿನದಿಂದ ನಿಮ್ ಕಾಲ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೆ. ತುಂಬಾ ಇವತ್ತು ಖುಷಿ ಆಗ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ ತಂದೆ ಬಗ್ಗೆ ಕೇಳ್ಬೇಕು ಗುರುಜಿ. ಅವ್ರು ಇರೋದು ಬೆಸ್ಕಾಂ ಅಲ್ಲಿ, ಬೂದ್ಗೆರೆಯಲ್ಲಿ ಕೆಲ್ಸ ಮಾಡ್ತಾ ಇರೋದವ್ರು. ವರ್ಷಕ್ಕೆ ಒಂದ್ಸತಿ 1-2 ತಿಂಗಳು 3 ತಿಂಗಳು ಈ ತರ ಡ್ಯೂಟಿಗೆ ಹೋಗಲ್ಲ ಗುರುಜಿ. ಹಾಗಾಗಿ ಅವ್ರ ಬಗ್ಗೆ ಕೇಳ್ಬೇಕಾಯ್ತು. ಏನು ಎತ್ತ ಸಮಸ್ಯೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ವರ್ಷ ಬಂತು ಅಂದ್ರೆ 1 ವರ್ಷದಲ್ಲಿ ಹೋಗ್ತಾ ಇರ್ತಾರೆ, ಹೋಗ್ತಾ ಹೋಗ್ತಾ ಹಂಗೆ ಕೆಲ್ಸಕ್ಕೆ ಹಂಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಇವಾಗ 2 ತಿಂಗಳಾಯ್ತು ಗುರುಜಿ ಕೆಲ್ಸಕ್ಕೆ ಹೋಗಿ. ಅದಕ್ಕೋಸ್ಕರ ಕೇಳ್ಬೇಕಾಯ್ತು. ಇರ್ಲಿಮ್ಮ, ಅದು ಒಬ್ಬೊಬ್ಬರ ಮನಸ್ಥಿತಿ ತಾಯಿ. ಯಾಕೆಂದ್ರೆ ಜೀವನದುದ್ದಕ್ಕೂ ಕಷ್ಟ ಬಿದ್ಕೊಂಡು ನಿಮ್ ತಂದೆ ಅಂದ್ರೆ ನಿಮ್ ತಂದೆ ಅವ್ರ ಬಾಲ್ಯದಿಂದ ಏನೆಲ್ಲ ಶ್ರಮ ಪಟ್ಟಿರ್ತಾರೆ, ಎಷ್ಟೆಲ್ಲ ಕಷ್ಟ ಅನುಭವಿಸಿರ್ತಾರೆ ಅಂತ ಒಮ್ಮೆ ಕೂತು ಆಲೋಚನೆ ಮಾಡ್ತಾಯಿ. ಇವತ್ತಿನ ದಿವಸ ನಿಮಗೆ ಇಷ್ಟು ರೆಕ್ಕೆ ಬಲ್ತು, ನೀವು ದೊಡ್ಡವರಾಗಿ ನೀವು ಒಂದು ಸ್ಥಾನದಲ್ಲಿ ಇರ್ಬೇಕಾದ್ರೆ ನಿಮ್ ತಂದೆ ಪಾತ್ರ ಎಷ್ಟು ದೊಡ್ಡದು ಅನ್ನೋದನ್ನ ಚಿಂತನೆ ಮಾಡ್ಬೇಕಲ್ವಮ್ಮ? ಮಾಡ್ತೀವಿ ಗುರುಜಿ. ಅವರು ಕೆಲ್ಸಕ್ಕೆ ಹೋದ್ರೆ ಕೆಲ್ಸದ ಕಡೆನೇ ಗಮನ ಇರುತ್ತೆ ಗುರುಜಿ. ಕರೆಕ್ಟ್ ಅಮ್ಮ. ಜೀವನದಲ್ಲಿ ಇಲ್ಲಿವರೆಗೂ ಸಾಕಷ್ಟು ದುಡಿದಿದ್ದಾರೆ. ಇನ್ನು ಮುಂದೆ ದುಡಿಬೇಕಾದ್ರೆ ದೇಹ ಆಯಾಸ ಅನ್ಸುತ್ತೆ. ಕನಿಷ್ಠ ಪಕ್ಷ ಅವ್ರ ಮನಸ್ಸಿಗೆ ಅವ್ರಿಗೆ ಇಷ್ಟಪಟ್ಟಂಗೆ ಸ್ವಲ್ಪ ಮಟ್ಟಿಗೆ ಅವ್ರು ಇರ್ಬೇಕಂದ್ರೆ ಒಂದ್ ಸ್ವಲ್ಪ ರಜೆಗಳಿರುತ್ತೆ. ನಾವು ಬಹುಶಃ ಅವ್ರ ರಜೆಗಳಿರ್ತಕ್ಕಂಥದನ್ನ ಉಪಯೋಗಿಸ್ಕೊಳ್ತಾರೆ. ಅಥವಾ 1 ತಿಂಗಳು. ಅಲ್ಲ ಗುರುಜಿ, ರಜಾ ಇದೆ ಅವ್ರಿಗೆ, ರಜಾ ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅಲ್ಲನ ಕೆಲ್ಸದಲ್ಲಿ ಹೋಗಿ ಈ ತರ ರಜಾ ಲೀವ್ ಕೊಟ್ಬಿಟ್ಟನ ಬಂದ್ರೆ ಏನೋ ಒಳ್ಳೇದು. ರಜದ್ ಲೀವ್ನು ಕೊಟ್ಟಿಲ್ಲ, ಹಂಗೆ ಬಂದಿದ್ದಾರೆ ಗುರುಜಿ. ನಾವ್ ಹೇಳ್ತೀವಿ ಹೋಗಿ ಎದ್ದೋಗಿ ಈ ತರ ಇದ್ರೆ ಹೆಂಗೆ. ಅವ್ರು ನಿನ್ನೆ ಎಲ್ಲ ಅವ್ರ ಕಡೆಯಿಂದಾನೇ ಕಾಲ್ ಮಾಡಿದ್ರು, ಏನ್ 2 ತಿಂಗಳಾಯ್ತು ಕೆಲ್ಸಕ್ಕೆ ಬರ್ತಾ ಇಲ್ಲ ಏನಿಲ್ಲ ಅಂತ. ನೋಡಮ್ಮ, ಇದು ಸರ್ಕಾರಿ ಉದ್ಯಮ. ಅದರಿಂದ ಅವ್ರು ಮಾಡ್ತಕ್ಕಂತಹ ಕೆಲಸದಲ್ಲಿ ಒಂದು ಸ್ವಲ್ಪ ಮಂಡತನ, ಜೊತೆಗೆ ಅವರು ಹಿಂದಿನವರಲ್ವಾ ತಾಯಿ. ಇವತ್ತಿನವರೀಗ ನಿಮ್ಮ ಧರ್ಮ, ನಿಮ್ಮ ಕಾಲ್ನಡಿಗೆ, ನಿಮ್ಮ ಜೀವನ ಅಂದ್ರೆ ಎಲ್ಲವನ್ನೂ ಆಲೋಚನೆ ಮಾಡೋ ಶಕ್ತಿ ಇದೆ. ಹಿಂದಿನವ್ರದ್ದು ಆತರ ಅಲ್ಲ. ಅವ್ರ ಪದ್ಧತಿಗಳೇನಂದ್ರೆ ಅವ್ರದೇ ಆದಂತ ಒಂದು ಪ್ರಿನ್ಸಿಪಾಲ್ ಇರುತ್ತೆ. ಕೆಲವ್ರನ್ನ ತಿದ್ದಿ ಬುದ್ಧಿ ಕಲಿಸ್ಲಿಕ್ಕೆ ಆಗಲ್ಲ ತಾಯಿ. ಅದು ಅವ್ರಿಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ರೂ ಅವ್ರ ಮನಸ್ಥಿತಿ ಏನೇ ಇದ್ರು ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಪರಿವಾರದಲ್ಲಿ ಯಾವತ್ತೂ ನಿಮ್ಗೆ ತೊಂದರೆ ಆಗಲ್ಲ. ಒಳ್ಳೇದಾಗ್ಲಿ ತಾಯಿ. ರಾಶಿಫಲವನ್ನ ಗುರೂಜಿ ಈಗ ಮುಂದುವರಿಸ್ತಾರೆ. ಗುರೂಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವುದೇ ಕೆಲಸ ಕಾರ್ಯಗಳಾದರೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಬಂದಂತಹ ಜ್ಞಾನವನ್ನ, ನೀವು ಮಾಡಬೇಕಾದಂತಹ ಕೆಲಸವನ್ನ ನಿಮ್ಮ ಸ್ವಂತವಾಗಿ ನೀವು ಆಲೋಚನೆ ಮಾಡ್ತಾ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲೇ ಕೆಲಸವಿರಬೇಕು. ಮತ್ತೊಬ್ಬರ ಹೇಳಿಕೆ ಪ್ರಕಾರ ಆಗಲಿ ಅಥವಾ ಇನ್ನೊಬ್ಬರಂತೆ ನಡೆಯುವಂಥದ್ದಾಗಲಿ, ಇನ್ನೊಬ್ಬರು ಹೇಳಿದ ಮಾರ್ಗದರ್ಶನವಾಗಲಿ ಇವತ್ತು ನಿಮ್ಮ ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ದು. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಶಿವಾಲಯಕ್ಕೆ ಹೋಗಿ ಶಿವನಿಗೊಂದು ಭಸ್ಮಾರ್ಚನೆ ಅಥವಾ ಬಿಲ್ವಾರ್ಚನೆ ಮಾಡಿಸಿ ಒಂದಿಷ್ಟು ಪ್ರಸಾದವನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಯಶಸ್ಸಿನ ಹಾದಿ ನಿಮ್ಮದು. ಇವತ್ತು ಸಂಜೆ ವೇಳೆಗೆ ಸುಮಾರು 4:15 ದಾಟಿದ್ರೆ, 4:15 ಅಂದರೆ ಸೂರ್ಯಾಸ್ತಮ ಕಾಲ. ಸೂರ್ಯಾಸ್ತಮ ಕಾಲದಲ್ಲಿ ತಪ್ಪದಿರ ಸಣ್ಣ ಪುಟ್ಟ ಮಕ್ಕಳಿಗೆ, ಒಂದು 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ತುಲಾರಾಶಿಯವರು ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಡೋದ್ರಿಂದ ಇವತ್ತಿನ ದಿನದ ಸಂಪೂರ್ಣವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಂಜೆ ನೀವು ಮಕ್ಕಳು ಕೊಡುವಂತಹ ಒಂದು ಹಣ್ಣು ಹಂಪಲು ಏನೇ ಇದ್ರೂ ಸಹಿತ ಅದನ್ನು ಬೆಳಗ್ಗೆ ಒಂದು ಸಂಕಲ್ಪ ಮಾಡಿ, ಇವತ್ತು ಸಂಜೆ ಸೂರ್ಯಾಸ್ತಮ ಕಾಲದಲ್ಲಿ ಮಕ್ಕಳಿಗೊಂದಿಷ್ಟು ಹಣ್ಣು ಹಂಪಲು ಕೊಡ್ತೀರಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋದ್ರಿಂದ
ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಸಿಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತು ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಬೇಕು. ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಬೇಕು. ಯಾವುದೇ ಒಂದು ಅಸಮಾಧಾನ ಇದ್ದರೂ, ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಸಮಂಜಸವಾಗಿ ಇಲ್ಲದಂತಹ ಕಾರಣ ಇವತ್ತು ಬಹಳ ಎಚ್ಚರಿಕೆ ಬೇಕು. ಇವತ್ತು ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೊರಡುವಂತಹ ಕಾಲ ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ನೀರು ಹಾಕಿ, ಒಂದಿಷ್ಟು ಕುಂಕುಮ, ಒಂದಿಷ್ಟು ಅರಿಶಿನ, ಅದರ ಜೊತೆಗೆ ಒಂದು ಸ್ವಲ್ಪ ಸುಣ್ಣ, ಈ ಪ್ರಕಾರ ಕುಂಕುಮದ ಅಂದರೆ ಕೆಂಪು ನೀರು ಆರತಿ ಮಾಡಿ ಅಥವಾ ಕೆಂಪು ನೀರಿಂದ ದೃಷ್ಟಿ ತೆಗೆದು ಆ ಕಿಸರು ನೀರು ತೆಗೆದು ಆಚೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಅಲರ್ಜಿ ಸಮಸ್ಯೆಗಳು ದೂರ ಆಗುತ್ತೆ, ಮನಸ್ಸು ತುಂಬ ಶಾಂತಿಯುತವಾಗಿರುತ್ತೆ. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ನಿಮ್ಮ ಮನೆದೇವರ ಪ್ರಾರ್ಥನೆ ಜೊತೆಗೆ ಈ ಕೆಂಪು ನೀರಿಂದ ದೃಷ್ಟಿ ತೆಗಿತಕ್ಕಂತಹದ್ದು ಸಹಿತ ಇವತ್ತು ಮಾಡಿ, ತದನಂತರ ನಿಮ್ಮ ಕೆಲಸಗಳ ಕಡೆ ಹೊರಡಿ, ಒಳ್ಳೆಯದಾಗತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಸಾಕಷ್ಟು ಅಭಿವೃದ್ಧಿಯಲ್ಲಿದ್ದೀರಿ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತಿದ್ದೀರಿ. ತುಂಬ ದಿನಗಳಿಂದ ಬಯಕೆ ಒಂದಿತ್ತು, ಮನೆಗೆ ಸಂಬಂಧಪಟ್ಟಂಗೋ, ಭೂಮಿಗೆ ಸಂಬಂಧಪಟ್ಟಂಗೋ, ಅಥವಾ ನೂತನವಾದಂತಹ ಒಂದಿಷ್ಟು ಭೂಮಿನ ಹೊಸದಾಗಿ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಜಮೀನು ಬೇಕು ಅಂತ ಅಪೇಕ್ಷೆ ಪಟ್ಟು ಅದರ ಹಿಂದೆ ಓಡಾಡ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಆಲೋಚನೆ ಮಾಡ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಹಾಗೆ ಸಣ್ಣ ಪುಟ್ಟ ಮಕ್ಕಳು ಓದೋದ್ರ ಕಡೆ ಬಹಳ ಹಿನ್ನಡೆ ಇದೆ. ಇವತ್ತು ಓದೋದ್ರ ಕಡೆ ಸ್ವಲ್ಪ ಗಮನ ಇರಲಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತಂದುಕೊಳ್ಳಿ. ಅವರು ಹಿರಿಯರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದ್ರಿಂದ ಧನುರಾಶಿಯವರಿಗೆ ಒಂದಿಷ್ಟು ಅನುಕೂಲತೆ ಇದೆ. ಹಾಗೆ ಧನುರಾಶಿಯವರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಸೊಂಟ ನೋವಿಂದ ಒದ್ದಾಡುವಂಥ ಸಾಂದ್ರತೆಗಳಿರುತ್ತೆ. ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು. ಸೊಂಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ನಿಮಗೆ ಪ್ರಾರಂಭವಾದರೆ ಹಿಂದಲೇ ವೈದ್ಯರ ಸಲಹೆ ಆಗಲಿ ಅಥವಾ ಅದಕ್ಕೆ ಬೇಕಾದಂಥ ಸೂಕ್ತವಾದಂತಹ ವೈದ್ಯಕೀಯವಾಗಲಿ ಸಹಾಯ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಸಮಾನವಾದಲ್ಲದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ. ನೀವು ಮಾಡ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಕೆಲಸಗಳಲ್ಲಿ ಅಥವಾ ಆರ್ಥಿಕ ಪರಿಸ್ಥಿತಿಗಾಗಿ ಅಥವಾ ಬ್ಯಾಂಕಲ್ಲಿರ್ತಕ್ಕಂತಹ ಲೇವಾದೇವಿನೋ, ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ತಕ್ಕಂತಹದ್ದು, ಇಂತೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸಾಕಷ್ಟು ಸಂಕಷ್ಟಗಳಿಂದ ಕೂತಿರ್ತಕ್ಕಂಥದ್ದಾಗಿದೆ. ಇವತ್ತು ನೀವು ಮಾಡಬೇಕಾದ ಕೆಲಸಗಳಲ್ಲಿ ಎಷ್ಟು ಪ್ರಗತಿಯನ್ನು ಕಾಣಬೇಕಾದ್ರೆ ಒಂದು ದೇವಾಲಯದಲ್ಲಿ ಒಂದಿಷ್ಟು ಕುಂಕುಮಾರ್ಚನೆ ಅಥವಾ ಕೆಂಪು ಕಲ್ಸಕ್ಕರೆನ ದೇವಸ್ಥಾನಕ್ಕೆ ಕೊಟ್ಟುಬಿಟ್ಟು ಬರ್ತಕ್ಕಂಥದ್ದು, ಕೆಂಪು ಕಲ್ಸಕ್ಕರೆನ ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಅಥವಾ ದೇವಸ್ಥಾನಕ್ಕಾಗಲಿ ಮಕ್ಕಳಿಗಾಗಲಿ ಹಂಚೋದ್ರಿಂದ ಇವತ್ತು ಬರ್ತಕ್ಕಂಥ ಸಮಸ್ಯೆಗಳಿಂದ ತಾವು ಮುಕ್ತರಾಗಬಹುದು. ಏನೇ ಆದರೂ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಈ ಪ್ರಕಾರ ಶನೇಶ್ಚರ ಮಂತ್ರವನ್ನು ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಸಾಕಷ್ಟು ದುಃಖದ ಸನ್ನಿವೇಶ ಎದುರಾಗಬಹುದು ಅಥವಾ ನೀವು ಮಾಡ್ತಕ್ಕಂತಹ ಕೆಲಸಗಳು ಯಶಸ್ಸು ಕಾಣದಿರೇ ಇರಬಹುದು. ಏನೇ ಆದರೂ ಸಹಿತ ಇಂತಹ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಇಂತಹ ದಿವಸಗಳಲ್ಲಿ ನೀವು ಇರಬೇಕಾದಂತಹದ್ದು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಮನೆ ದೇವರ ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚಬೇಕು, ಅಥವಾ ನೀವು ಮಾಡ್ತಕ್ಕಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಅಥವಾ ಇರ್ತಕ್ಕಂಥದ್ರಲ್ಲೇ 4 ಜನಕ್ಕೆ ಕೊಟ್ಟು ಹಂಚಿ ತಿನ್ನುವಂತಹ ಒಂದು ಒಳ್ಳೆ ಗುಣವಾಗಿರಬೇಕು, ಅಥವಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮಗಿರಬೇಕು. ಇಂತಹದ್ರ ಬಗ್ಗೆ ಚಿಂತನೆ ಮಾಡಬೇಕು. ಕುಂಭರಾಶಿಯವರ ಯಶಸ್ಸನ್ನು ಕಾಣಬೇಕು. ಕುಂಭರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇವತ್ತು ಸಾಧ್ಯವಾದಷ್ಟು ದಾನ ಧರ್ಮದ ಬಗ್ಗೆ ಚಿಂತನೆ ಮಾಡಿ, ನಿಮ್ಮ ಹಿರಿಯರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಹೌದು. ರಾಮರ ಧ್ಯಾನ, ರಾಮರ ಆರಾಧನೆ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸೇವೆಯೊಂದಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹಿತ ಅದನ್ನು ಅಲ್ಲಿಂದಲೇ ಸರಿಪಡಿಸಿಕೊಂಡು ಸಾಕಷ್ಟು ಲಾಭವನ್ನೇ ಕಾಣತಕ್ಕಂಥ ದಿನ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ನಿಮ್ಮ ಮನಸ್ಸೇ ಹೇಳುತ್ತೆ ಇವತ್ತಿನ ದಿವಸ ಸಾಕಷ್ಟು ದಾನ ಧರ್ಮದ ಬಗ್ಗೆ ಆಗಲಿ, ಅಥವಾ ಒಳ್ಳೆ ಕೆಲಸದ ಬಗ್ಗೆ ಆಗಲಿ, ಅಥವಾ ದೇವತಾರಾಧನೆ ಬಗ್ಗೆ ಆಗಲಿ, ಅಥವಾ ಔದುಂಬರ ಪ್ರಾರ್ಥನೆ ಆಗಲಿ, ಈ ಔದುಂಬರ ಪ್ರಾರ್ಥನೆಯಿಂದಲೂ ಸಹಿತ ಇವತ್ತು ನಿಮ್ಮ ರಾಶಿಯವರಿಗೆ ಸಾಕಷ್ಟು ಅನುಕೂಲತೆ ಇದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣುಮಕ್ಕಳು, ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಭುಜದ ನೋವಾಗಲಿ, ಕಣ್ಣು ನೋವಾಗಲಿ, ಅಥವಾ ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದಾಗಲಿ, ಇಂತೆಲ್ಲ ಸಮಸ್ಯೆಗಳಿದೆ.
ಈ ಸಮಸ್ಯೆಗಳಿಂದ ತಾವು ಮುಕ್ತರಾಗಬೇಕಾದ್ರೆ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಧನ್ವಂತರಿ ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರು ದರ್ಶನ ಮಾಡಿಕೊಂಡು ಗುರುಗಳ ಆಶ್ರಯದಲ್ಲಿ ಕೊಡ್ತಕ್ಕಂತಹ ಪ್ರಸಾದವನ್ನ ನೀವು ಮತ್ತು ನಿಮ್ಮ ಪರಿವಾರಕ್ಕೂ ತಂದಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಒಳ್ಳೆಯದಾಗ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ಹೆಸರು ಹೇಳೋದು ಬೇಡ್ರಿ ಮೇಡಮ್, ನಾವು ಬೆಳಗಾವಿಯಿಂದ ಮಾತಾಡೋದ್ರಿ. ಗುರುಜಿ ಕೈ ಕೊಡ್ತೀರಿ ಸ್ವಲ್ಪ ಮೇಡಮ್? ಖಂಡಿತಮ್ಮ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆನೇ ಕೇಳ್ಬೇಕ್ರಿ ಮೇಡಮ್. ಗುರೂಜಿ ಇದಾರೆ, ಮಾತನಾಡಿ. ಹಲೋ ಹಲೋ ಗುರುಜಿ, ನಮಸ್ಕಾರ ರೀ. ಬಾಳ ದಿವಸದಿಂದ ನಿಮ್ ಜೋಡಿ ಮಾತಾಡ್ಬೇಕಂತೇಳಿ ಬಾಳ ಟ್ರೈ ಮಾಡಿದೀವ್ರಿ ಗುರುಜಿ. ಇವತ್ತು ಮಾತಾಡ್ತಾ ಇದ್ದೀರಲ್ಲ ತಾಯಿ. ಇವತ್ ನಮ್ ಎಲ್ಲೋ ಯಾಜಂದಾಗ ಪುಣ್ಯ ಮಾಡಿವಿ ಆಂಬಲ್ರಿ ಗುರುಜಿ. ಹೇಳಮ್ಮ, ಮಾತಾಡು ಮಗು. ನನ್ ಬಗ್ಗೆ ಕೇಳ್ಬೇಕ್ರಿ. ಒಟ್ಟ ನನ್ ತವ್ರ ಮನಿಗೆ ನಾನ್ ಬರಿಸ್ಕೊಡಕ್ ಎಲ್ಲಾರು ಜಗಳ ಮಾಡ್ತಾರಿ, ಒಟ್ಟ ಹೋಗಿಸ್ಕೊಡ್ತಾ ಇಲ್ರಿ. ನಾನ್ ಬ್ಯಾರಿಕಲ್ಲ 7 ವರ್ಷ ತಂದಿನ್ ನಾನ ನೋಡ್ಕೊಂಡೇನ್ರಿ. ನನ್ನಂತ ಇಟ್ಕೊಂಡ್ ನೋಡ್ಕೊಂಡ್ರು ತಂದೆ ತೀರ್ಕೊಂಡ್ರಿ. ತೀರ್ಕೊಂಡ್ಮೇಲ ತಾಯಿಗೂ ಒಂದ್ ಸಮಸ್ಯೆ ಐತ್ರಿ, ತಾಯಿಗೂ ಆರಾಮಿಲ್ಲ ರೀ. ಅಕ್ಕಂಗ್ಯಾರು ಮದ್ವಿ ಮಾಡಿ ಕೊಟ್ಟೇವ್ರಿ, ಗಂಡ ಹೆಂಡತಿ ಕೂಡ ನಾವರಿ. ತಮ್ಮನ ಮದ್ವಿ ಮಾಡಿದೀವ್ರಿ, ಆದ್ರೂ ನಮ್ನ ಸರಿಯಾಗಿ ಇದು ಮಾಡ್ತಾ ಇಲ್ರಿ. ಚಿಂತೆ ಮಾಡಬೇಡಿಮ್ಮ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ನಿಮ್ಮ ಸುತ್ತಮುತ್ತ ಕಾಡ್ತಾ ಇರ್ತಕ್ಕಂತಹ ಬಾಧೆ ಇದೆಯಲ್ಲ, ನಿಮ್ಮ ಆರೋಗ್ಯವೂ ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳ ಇಕ್ಕಟ್ಟಲ್ಲಿದ್ದೀರಿ, ಇಲ್ಲದ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಿ. ಚಿಂತೆ ಮಾಡಬೇಡಿ, ಖಂಡಿತ ಒಳ್ಳೇದಾಗತ್ತೆ. ಧೈರ್ಯವಾಗಿರಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಊರಲ್ಲಿ ಔದುಂಬರ ವೃಕ್ಷ ಇದ್ರೆ, ಹತ್ತಿ ಹಣ್ಣಿನ ಮರ ಇದ್ರೆ, ಹತ್ತಿ ಹಣ್ಣಿನ ಮರಕ್ಕೆ 48 ದಿನಗಳ ಕಾಲ ಪ್ರತಿ ದಿವಸ ಬೆಳಗ್ಗೆ ಎದ್ದು 11 ಪ್ರದಕ್ಷಿಣೆ ಮಾಡಿ. ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕ್ರಿ? ಯಾವ ಸಮಯ ಆದ್ರೂ ಪರವಾಗಿಲ್ಲ. ಬೆಳಿಗ್ಗೆ 7 ಗಂಟೆ ಒಳಗಡೆ, 7 ಗಂಟೆ ಒಳಗೆ ಒಂದು 11 ಪ್ರದಕ್ಷಿಣೆ ಮಾಡಿ. ಇಷ್ಟು ಮಾಡಿ ಪ್ರಾರ್ಥನೆ ಮಾಡಿ, ಖಂಡಿತ ನಿಮಗೆ ಬರಬೇಕಾದ ಭಾಗವೂ ಬರುತ್ತೆ, ಜೊತೆಗೆ ನಿಮ್ಮ ಆರೋಗ್ಯನೂ ಸಿದ್ಧಿ ಆಗತ್ತೆ. ನೀವು ನಿಮ್ಮ ತಂದೆಯವರ ನೋಡಿದ್ದಕ್ಕೆ ಅವ್ರ ಆಶೀರ್ವಾದ ಖಂಡಿತ ನಿಮ್ ಜೊತೆಲಿ ಇರುತ್ತೆ. ಆದ್ರೂ ಈಗ ಬಾಳ್ ಕಾಡ್ತಾ ಇದ್ದಾರೆ. ಒಬ್ಬ ಸೋದರ ಮಾವ ಇದ್ದಾರೆ, ಅವರು ಸಿಟ್ರಿ ನನ್ ಮೇಲೆ. ಒಟ್ಟ ಅಕ್ಕಂಗ್ಯಾರು ನಾ ಮಾಡಿದ್ದು ಅದನ್ನ ನೋಡ್ತಾ ಇಲ್ಲ ರೀ. ನೋಡಮ್ಮ, ನೀನ್ ಮಾಡಿರ್ತಕ್ಕಂಥ ನಿನ್ನ ಒಳ್ಳೆ ಗುಣ, ಒಳ್ಳೆ ಕೆಲಸ ನೀನ್ ಮಾಡಿರ್ತಕ್ಕಂಥದ್ದು, ಒಳ್ಳೇದ್ರ ಬಗ್ಗೆ ಅವ್ರು ಯಾರು ನೋಡೋದ್ ಬೇಡ, ನೋಡೋನು ನೋಡಿದ್ದಾನೆ. ನೋಡ್ಬೇಕಾದವನು ನೋಡಿ ಆತ ನೀನು ಕೊಡ್ಬೇಕಾದಂತಹ ಭಾಗವನ್ನು ಖಂಡಿತ ಕೊಡ್ತಾನೆ. ನಾವು ಮಾಡ್ತಕ್ಕಂಥದ್ದು ಜನನ್ ಮೆಚ್ಚಿಸ್ಲಿಕ್ಕೆ ಆಗಲ್ಲ ತಾಯಿ. ಜನನ್ ಮೆಚ್ಚಿಸ್ಲಿಕ್ಕೆ ಜನಾರ್ದನನ್ ಕೈಲೂ ಆಗಲ್ಲ. ಆ ಜನಾರ್ದನ ಮೆಚ್ಚಬೇಕು. ಆ ಭಗವಂತ ಮೆಚ್ಚಿದ್ದೆ ಆದ್ರೆ ನಿನ್ ಜೀವನದಲ್ಲಿ ಸಾಕಷ್ಟು ಬೆಳಕು ಸಿಗುತ್ತೆ. ನೀನ್ ಧೈರ್ಯವಾಗಿರು. ಹುಡುಗಿ ನೋಡ್ತಾ ಹಂಗಾರ ತಮ್ಮಗ್ ಮದ್ವಿ ಮಾಡಿದೇವ್ರಿ, ಅಕ್ಕಿ ಒಂಥರ ರೀ, ಒಟ್ಟ ಎಲ್ಲಾರು ಒಂಥರ ನಂಗಿದವ್ರಿ. ಒಟ್ಟ ಧೈರ್ಯವಾಗಿರು ತಾಯಿ. ಇನ್ನು ಮುಂದಿನ ದಿನಗಳಲ್ಲಿ, ಇನ್ನು 3 ತಿಂಗಳಲ್ಲಿ ಸಾಕಷ್ಟು ಲಾಭನ ಕಾಣ್ತೀಯಾ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತೀಯಾ. ಒಳ್ಳೇದಾಗತ್ತಮ್ಮ. ಧನ್ಯವಾದ ಅಮ್ಮ, ಕರೆಯನ್ನ ಮಾಡಿದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಹೇಳಿಮ್ಮ? ಚಂದ್ರ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೇಲೂರಿಂದ ಮೇಡಮ್. ಬೇಲೂರಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಮಾತನಾಡಿಮ್ಮ, ಗುರುಜಿ ಇದ್ದಾರೆ. ಹಲೋ ಗುರುಜಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ನೋವಿದೆ ಸರ್ ಗುರುಜಿ, ನನಗೆ ಜಾಯಿಂಟ್ ಪೇನು. ತುಂಬಾ ನೋವು, ತಿರ್ಗಾಡಕ್ ಆಗ್ತಿಲ್ಲ. ಅಡ್ಮಿಟ್ ಆಗಿ ಬಂದೆ. ಇಲ್ಲಿ ಹಾಸನ ಹತ್ರ ತಣ್ಣೀರೋಡ್ ಅಂತ ಐತಿ, ಅಲ್ಲೊಂದು ತಿಂಗಳು ಅಡ್ಮಿಟ್ ಆಗಿ ಬಂದೆ ಗುರುಜಿ. ಅಂತೂ ಕಡಿಮೆನೆ ಆಗ್ತಿಲ್ಲ. ದೊಡ್ಡೋಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ಗುರುಜಿ. ನನಗಂತೂ ತುಂಬಾ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗುರುಜಿ ನನಗೆ. ಯಾಕೆ ಆತರ ಆಯ್ತು? ಏನ್ ಬಿದ್ದಿದ್ರಾ? ಇಲ್ಲ, ಎಲ್ಲೂ ಬಿದ್ದಿಲ್ಲ ಗುರುಜಿ. ಒಂದು ಸಾರಿ ಮದ್ವೆ ಆಗೋಕ್ಕಿಂತ ಮುಂಚೆ ಆಟದ ಮೇಲಿಂದ ಬಿದ್ದಿದ್ದೆ, ಕೈ ಮುರ್ಕೊಂಡು ಹೋಗಿತ್ತು ಅಷ್ಟೇ. ಮತ್ತೇನೋ ಅದೇನೋ ಪ್ರಾಬ್ಲಮ್ ಏನಿಲ್ಲ. ತುಂಬಾ ಜಾಯಿಂಟ್ ಪೇನ್ ಅಂದ್ರೆ ನನಗೆ ದೊಡ್ಡೋಳೋದೇ ಕಷ್ಟ ಆಗ್ಬಿಟ್ಟಿದೆ ಗುರುಜಿ. ನಾನು ಏನಾರ ಮಾಡ್ಕೊಂಡು ಸತ್ತಾಗ್ಬಿಡ್ಲ ಅನ್ಸ್ಬಿಟ್ಟಿದೆ ಗುರುಜಿ ನನಗೆ. ಅಯ್ಯೋ, ಅಷ್ಟಕ್ಕೆಲ್ಲ ಅಷ್ಟು ದೊಡ್ಡ ತೀರ್ಮಾನ ತಂದ್ಕೊಳ್ತಾರಮ್ಮ. ತುಂಬಾ ನಾವು ಓಡಾಡಕ್ಕೆ ಆಗ್ತಿಲ್ಲ ಗುರುಜಿ. ನನ್ ಕೈಗೆ ಅಷ್ಟು ನೋವು ಕೊಡ್ತಾ ಇದೆ. ನೀವು ವೆಯ್ಟ್ ಎಷ್ಟಿದ್ದೀರಾ ತಾಯಿ? ಎಷ್ಟು ತೂಕ ಇದ್ದೀರಾ ನೀವು? ತೂಕ ಎಷ್ಟಿದ್ದೀರಿ ನೀವು? ತೂಕ ಎಷ್ಟು? 59 kg ಇದೀನಿ ಗುರುಜಿ. ಬರೀ 59 kg ದೇಹ ನೀವು ಓಡಾಡ್ಲಿಕ್ಕೆ ಆಗಲ್ಲ ಅಂದ್ರೆ 100-120 kg ಇರ್ತಕ್ಕಂಥವ್ರು ಸಲೀಸಾಗಿದ್ದಾರಲ್ಲ ತಾಯಿ. ನಿಮಗೆ ಜಾಯಿಂಟ್ಸ್ ಪೇನ್ ಇದೆ ಅಷ್ಟೇ ತಾನೇ? ಹೌದು ಗುರುಜಿ, ಇನ್ನೇನು ಇಲ್ಲ. ಅದೇ ನೋವು ನನಗೆ ತಡ್ಕೊಳಕ್ ಆಗ್ತಿಲ್ಲ. ಅಷ್ಟು ಪೇನ್ ಅಂದ್ರೆ ಏನಾರು ಮಾಡ್ಕೊಬಿಡ್ಲ ಅನ್ಸ್ಬಿಟ್ಟಿದೆ ನನಗೆ. ಮಗು, ನಾನು ಹೇಳೋದು ಕೇಳಿಸ್ಕೊಮ್ಮ. ಜಾಯಿಂಟ್ಸ್ ಪೇನ್ ಅಂದ್ರೆ ಬರೀ ಮೊಣಕಾಲಲ್ಲಿ ಇದೆಯಾ ಅಥವಾ ಪೂರ್ತಿ ಮೈಕೈ ಎಲ್ಲ ಇದೆಯಾ? ಪೂರ್ತಿ ಮೈಕೈ ಎಲ್ಲ ಇದೆ. ಒಂದ್ ಕೆಲಸ ಮಾಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಂದನದ ಗೊಂಬೆ ತಗೊಳ್ಳಿ. ಚಂದನದ ಗೊಂಬೆನಾ? ಒಂದು ಚಂದನದ ಗೊಂಬೆ ಅಥವಾ ಅಕ್ಕಿ ಹಿಟ್ಟು ಗೊತ್ತಾ?
ಅಕ್ಕಿ ಹಿಟ್ಟು. ಹಾ, ಅಕ್ಕಿ ಹಿಟ್ಟಿನಿಂದ ಒಂದು ಬೊಂಬೆ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಲ್ಲಿ ಗೊಂಬೆ. ಪೌರ್ಣಮಿ ಅಥವಾ ಅಮಾವಾಸ್ಯೆ ದಿವಸ ಅಕ್ಕಿ ಹಿಟ್ಟಿನಲ್ಲಿ ಒಂದು ಬೊಂಬೆ ಮಾಡಿ ಹಾ, ಆ ಬೊಂಬೆಗೆ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕಿ. ಹಾ, ಬೊಂಬೆಗೆ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕಿ ಬಿಳಿ ಸಾಸಿವೆ, ಮರಳ ಮಾತಂಗಿ, ಕರಿಮೆಣಸು. ಬೇಳು ಎಂತದ ಹೇಳಿ ಗುರುಜಿ ಇನ್ನೊಂದ್ಸರಿ. ಬಿಳಿ ಸಾಸಿವೆ, ಬಿಳಿ ಸಾಸಿವೆ, ಮರಳ ಮಾತಂಗಿ, ಹಾ, ಕರಿಮೆಣಸು. ಕರಿಮೆಣಸು. ಆ ಬೊಂಬೆನ ನಿಮ್ ಮುಂದೆ ಕೂಡಿಸ್ಕೊಂಡು ನಿಮ್ ಮುಂದೆ ಇಟ್ಬಿಡಿ. ಹಾ, ಬೊಂಬೆನ ನಿಮ್ಮ ಮುಂದೆ ಇಟ್ಕೊಂಡು ಫಸ್ಟ್ ಎಡಗೈನಲ್ಲಿ ಬಿಳಿ ಸಾಸಿವೆ ತಗೊಂಡು 3 ಸತಿ ದೃಷ್ಟಿ ತೆಗೆದು ಆ ಬೊಂಬೆ ಮೇಲೆ ಹಾಕಿ. ಹಾ. ಅದೇ ಪ್ರಕಾರ ಕರಿಮೆಣಸು. ಗೊಂಬೆ ಮೇಲ್ ಹಾಕದ ಗುರುಜಿ? ಬೊಂಬೆ ಮೇಲೆ ಆ ಬಿಳಿ ಸಾಸಿವೆ, ಹಾ, ಮರಳ ಮಾತಂಗಿ, ಕರಿಮೆಣಸು. ಮಾತಂಗಿನ? ಹಾ, ಮರಳ ಮಾತಂಗಿ, ಕರಿಮೆಣಸು. ಅದ್ ಎಲ್ಲಿ ಸಿಗುತ್ತೆ ಗುರುಜಿ ಮದ್ರ ಮಾತಂಗಿ? ಮರಳ ಮಾತಂಗಿ ಅಂತಕ್ಕಂಥದ್ದು ಅದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಎಲ್ಲಿ? ಗ್ರಂಥಿಗೆ ಅಂಗಡಿ ಅಂತ ಹೇಳ್ತಾರಲ್ಲಮ್ಮ, ಕುಂಕುಮದ ಅಂಗಡಿ, ಕುಂಕುಮ. ಹಾ, ಸರಿ ಗುರುಜಿ. ಅಲ್ಲಿ ಸಿಗುತ್ತೆ. ಅದನ್ನ ಎಡಗೈನಲ್ಲಿ ಎಲ್ಲ ದೃಷ್ಟಿ ತೆಗೆದು ಅದರ ಮೇಲೆ ಹಾಕಿ ಹಾ, ಸ್ವಲ್ಪ ದೂರ ಯಾರು ನೀವು ಹೋಗ್ಬೇಡಿ, ನಿಮ್ಮ ಮನೇಲಿ ಇರ್ತಕ್ಕಂಥ ಅವ್ರ ಕೈಲಿ ಕೊಡಿ. ಆ ಬೊಂಬೆನ ಮತ್ತು ಅದ್ರ ಮೇಲೆ ಹಾಕಿರೋ ದ್ರವ್ಯಗಳ ಎಲ್ಲವನ್ನು ಸಹಿತ ದೃಷ್ಟಿ ತೆಗೆದು ಸ್ವಲ್ಪ ದೂರ ತಗೊಂಡೋಗಿ ಎಲ್ಲನ ಇಟ್ಬಿಟ್ ಬಾ ಅಂತ. ಹಾ, ಈ ತರ 3 ಸತಿ ಮಾಡಿ. ಮೊದಲನೇದು ಪೌರ್ಣಮಿ ಅಥವಾ ಅಮಾವಾಸ್ಯೆ ಮಾಡಿ. ಅದಾದ ನಂತರ 2 ಭಾನುವಾರ ಮಾಡಿ. ಹಾ. ಹಾಗೆ ಮೈಗೆಲ್ಲ ಹಚ್ಕೊಳ್ಳಿಕ್ಕೆ ಹರಳೆ ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಹಾ, ಮತ್ತು ಎಳ್ಳೆಣ್ಣೆ. ಹಾ. ಹರಳೆ ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ. ಎಳ್ಳೆಣ್ಣೆ ಈ 3 ಮಿಕ್ಸ್ ಮಾಡಿ ಸ್ವಲ್ಪ ಪಚ್ಚಕರ್ಪೂರ, ನೀಲಗಿರಿ ತೈಲ ಹಾಕಿ. ಹಾ, ಇದನ್ನ ಮೈಗೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಅರ್ಧ ಗಂಟೆ ಬಿಟ್ಟು? ಹಾ, ಇಷ್ಟು ಮಾತ್ರ ಮಾಡಿ. ಆಟೋಮೆಟಿಕ್ ಆಗಿ ಚೆನ್ನಾಗಿ ಇಂಪ್ರೂವ್ ಆಗ್ತೀರಿ. ಏನೂ ತೊಂದರೆ ಇಲ್ಲ, ಧೈರ್ಯವಾಗಿರಿ. ಒಳ್ಳೇದಾಗ್ಲಿ. ಹಾಗೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಂಸ್ಕಾರವನ್ನ ಮರಿತಾ ಇದ್ದಾರೆ. ಇನ್ನು ಜೊತೆಗೆ ಮಡಿ ಮೈಲಿಗೆ ಅನ್ನೋ ವಿಚಾರವನ್ನ ಕೂಡ ಇವತ್ತಿಗೆ ಎಲ್ಲರೂ ಕೂಡ ಮರ್ತಿರುವಂತದ್ದು. ಇಂಥ ಸಂದರ್ಭದಲ್ಲಿ ಮದುವೆ ಅಥವಾ ಮುಂತಾದ ಶುಭ ಸಮಾರಂಭಗಳಲ್ಲಿ ಹೇಗೆ ಎಲ್ಲರೂ ಸಂಸ್ಕಾರವನ್ನ ಮರಿತಾ ಇದ್ದಾರೆ, ಜೊತೆಗೆ ಮಡಿ ಮೈಲಿಗೆ ಅನ್ನೋ ವಿಚಾರವನ್ನ ಮರೆತಂತ ಸಂದರ್ಭದಲ್ಲಿ ಆಗಬಹುದಾದಂತ ಅನಾಹುತಗಳು ಎಂಥದ್ದು, ಜೊತೆಗೆ ದಾನಗಳಲ್ಲಿ ಶ್ರೇಷ್ಠ ದಾನವಾದಂಥ ಅನ್ನದಾನದ ಮಹತ್ವವನ್ನು ಕೂಡ ಗುರುಜಿ ತಿಳಿಸ್ಕೊಡ್ತಾರೆ ನಾಡಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹಾಗೆ ಸಮಗ್ರವಾದಂಥ ವಿಚಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ತಪ್ಪದೇ ನಾಳಿನ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ, ಹಾಗೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರಮ್ಮ. ಇದು ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.